ಹರಡಬೇಕು. ಆತ್ಮನು ಪ್ರೇಮ ಸ್ವರೂಪ. ಈ ಪ್ರೇಮವು ಪ್ರಾಣಿ ಮಾತ್ರದಲ್ಲಿ ವಿಸ್ತರಿಸುವುದು ಅವಶ್ಯ. ಆದ್ದರಿಂದ ಸಮಾಜದಲ್ಲಿಯ, ರಾಷ್ಟ್ರದಲ್ಲಿಯ ಅನೀತಿ, ಅಪರಾಧ, ಪರಸ್ಪರ ದ್ವೇಷಗಳು ಇಲ್ಲದಾಗಬೇಕು. ಎಲ್ಲೆಲ್ಲಿಯೂ ಶಾಂತಿ, ಪ್ರೇಮ, ಸಮಾಧಾನ ನೆಲೆಸಬೇಕು ಎಂದು ಈ ಸಂಸ್ಥೆಯನ್ನು ಪ್ರಾರಂಭಿಸಿದರು. ಮೊದಲು ಕೂಡ ಅನೀತಿ, ಅನ್ಯಾಯಗಳನ್ನು ಪ್ರತಿಭಟಿಸುವ ಪ್ರವೃತ್ತಿ ಅವರಲ್ಲಿದ್ದಿತು. ಉದಾಹರಣೆಗೆ 1947ರಲ್ಲಿ ಗಾಂಧೀಜಿಯವರ ಮರಣದ ನಂತರ ಎಲ್ಲೆಡೆ ಅಶಾಂತಿಯು ಭುಗಿಲೆದ್ದಿತ್ತು. ಅಥಣಿ ಹತ್ತಿರದ ರಾಮತೀರ್ಥದಲ್ಲಿ ಅನೇಕ ಮನೆಗಳು ಸುಟ್ಟು ಕರಕಾದವು. ಆಗ ಮಹಾರಾಜರು ಅಲ್ಲಿ ಅಸಹಾಯಕ ಜನರಿಗಾಗಿ ಹಣ ಮತ್ತು ಬಟ್ಟೆಗಳನ್ನು ಸಂಗ್ರಹಿಸಿ ರಾಮತೀರ್ಥಕ್ಕೆ ಧಾವಿಸಿ ಅಲ್ಲಿ ಜನರಿಗೆ ಶಕ್ತಿಯಿಂದ ಸಮಾಧಾನ ಮತ್ತು ಸಹಾಯಗಳನ್ನು ನೀಡಿದರು. ಇದು ಪರೋಪಕಾರವಲ್ಲ, ಇದು ಆತ್ಮನ ಪ್ರೇಮ ಸ್ವರೂಪದ ನಿದರ್ಶನ. ಒಂದೇ ವರ್ಷದಲ್ಲಿ ಜಿಲ್ಲಾ, ತಾಲೂಕು ಮತ್ತು ಸ್ಥಾನಿಕ ಭಾರತೀಯ ಸ್ವರಾಜ್ಯ ಸಂಸ್ಥೆಯ ಘಟಕಗಳು ರೂಪುಗೊಂಡವು. ಸ್ವರಾಜ್ಯ ಪಥವೆಂಬ ಪಾಕ್ಷಿಕ ವೃತ್ತಪತ್ರಿಕೆ ಪ್ರಾರಂಭವಾಯಿತು. ಜನರ ಆಕರ್ಷಣೆಗಾಗಿ ರಾಮರಾಜ್ಯ ಕಲಾಮೇಳ ಕೂಡ ಸಿದ್ಧವಾಯಿತು. ಮಹಾರಾಜರ ಶಿಷ್ಯ ವರ್ಗವೆಲ್ಲ ಭಾರತೀಯ ಸುರಾಜ್ಯ ಸಂಸ್ಥೆಯ ಸದಸ್ಯರಾಗಿ ಕಾರ್ಯಪ್ರವೃತ್ತರಾದ. ಮಹಾರಾಜರು ಎಲ್ಲ ಸದಸ್ಯರಿಗೂ ಅವರು ಪಾಲಿಸಬೇಕಾದಂತ ಅಷ್ಟಸೂತ್ರಗಳನ್ನು ಹಾಕಿಕೊಟ್ಟರು. ಆ ನೀತಿ ಸಂಹಿತೆ ಇತ್ತು. ನಾನು ಮದ್ಯ ಸೇವನೆ, ಕೆಟ್ಟ ಚಟ ಮುಂತಾದವುಗಳಿಂದ ದೂರವಿರುತ್ತೇನೆ. 1. 2ನೇದು, ನಾನು ವ್ಯಭಿಚಾರ, ಅಶ್ಲೀಲ ಸಿನಿಮಾ ನೋಡುವುದು ಇವುಗಳನ್ನು ಬಿಡುತ್ತೇನೆ. 3ನೇದು, ನಾನು ಉಚ್ಚ ವಿಚಾರ, ಸಾದಾ ಜೀವನ ಎಂಬ ಧ್ಯೇಯವನ್ನು ಪಾಲಿಸುತ್ತೇನೆ. 3ನೇ ನಿಯಮ. 4ನೇದು, ನಾನು ಸ್ವದೇಶಿ ವಸ್ತುಗಳನ್ನು ಬಳಸುತ್ತೇನೆ. 5ನೇದು, ನಾನು ಅಹಿಂಸೆಯನ್ನು ಪಾಲಿಸಿ ಎಲ್ಲ ಜನರೊಂದಿಗೆ ಪ್ರೇಮ ಭಾವದಿಂದ ಇರುತ್ತೇನೆ. 6, ನಾನು ಪ್ರತಿ ವಾರ 1 ದಿವಸ ಹಳ್ಳಿಗಳಿಗೆ ಹೋಗಿ ಇಲ್ಲವೇ ನಾನಿದ್ದ ಸ್ಥಳದಲ್ಲಿ ಶ್ರಮದಾನ ಮಾಡುತ್ತೇನೆ. 7, ಎಲ್ಲ ಕೆಲಸಗಳನ್ನು ಲಂಚ ಸ್ವೀಕರಿಸದೆ ನಿಸ್ವಾರ್ಥ ಬುದ್ಧಿಯಿಂದ ಮಾಡುತ್ತೇನೆ. 8, ನಾನು ಅತ್ಯುಚ್ಚ ಮಾನವೀ ಧ್ಯೇಯಕ್ಕೆ ತಲುಪಿಸುವ ಆಧ್ಯಾತ್ಮ ಸಾಧನೆಗೆ ದಿನಾಲು 2 ತಾಸುಗಳನ್ನಾದರೂ ಮುಡುಪಾಗಿರುತ್ತೇನೆ ಅಂತೇಳಿ ಈ ರೀತಿ 8 ನಿಯಮಗಳನ್ನ ಅವ್ರ ಶಿಷ್ಯರಿಗೆ ಅವರು ಹಾಕಿಕೊಟ್ಟರು ಪಾಲಿಸ್ಬೇಕಂತೇಳಿ. ಈ ವೈಯಕ್ತಿಕ ನೀತಿ ಪಾಠಗಳೊಂದಿಗೆ ಸಮಸ್ತ ಸದ್ಗುರುಗಳು ಚೈತ್ರ ಸಪ್ತಾಹಕ್ಕೆ ಬರುವ ಭಕ್ತರಿಗೆ ದಿಂಡಿ ಯಾತ್ರೆಗಳನ್ನು ಸಂಘಟಿಸಿ ಪ್ರತಿಯೊಂದು ಹಳ್ಳಿಯಿಂದ ನೀತಿ, ಭಕ್ತಿ, ಪಾನ ಪ್ರತಿಬಂಧ, ಗ್ರಾಮ ಸುಧಾರಣೆ, ಶ್ರಮದಾನ ಇತ್ಯಾದಿ ಪ್ರವೃತ್ತಿಗಳ ಪ್ರಚಾರ ಮಾಡಬೇಕೆಂದರು. ಅಜ್ಜನಾಳ್, ಗೋಠೇವಾಡಿ, ಬಾರ್ತಿ, ಬೊಮ್ಮನಹಳ್ಳಿ, ಬಿಜಾಪುರ, ಜತ್ತಿ, ಕಕ್ಕಮರಿ, ರಾಮತೀರ್ಥ ಈ 6 ಕಡೆಗಳಿಂದ ಕನ್ನೂರಕ್ಕೆ ಬರುವ ದಿಂಡಿಗಳು 16 ವರ್ಷಗಳಿಂದ ಕಾರ್ಯಪ್ರವೃತ್ತವಾಗಿವೆ. ಶಾಲಾ ದತ್ತು ಯೋಜನೆ ಭಾರತೀಯ ಸುರಾಜ್ಯ ಸಂಸ್ಥೆ ಎತ್ತಿಕೊಂಡು ಮತ್ತೊಂದು ಮಹತ್ವದ ಯೋಜನೆ. ಇದರಡಿಯಲ್ಲಿ ಶ್ರೀ ಸಮರ್ಥ ಸದ್ಗುರು ಮಹಾರಾಜರ ನಿರ್ದೇಶನದಲ್ಲಿ 11 ಶಾಲೆಗಳನ್ನು ದತ್ತು ಪಡೆದು ಅವುಗಳ ಸರ್ವಾಂಗೀಣ ಸುಧಾರಣೆಯನ್ನು ಮಾಡಿ ತೋರಿಸಿದರು. ಆಧ್ಯಾತ್ಮ ಇದರಾಗಿದ್ರು ಎಷ್ಟೆಲ್ಲ ಸಮಾಜದ, ದೇಶದ, ರಾಷ್ಟ್ರದ ಬಗ್ಗೆ ಒಂದು ಅಭಿಮಾನ, ಗೌರವ ಇಟ್ಕೊಂಡು ಏನೆಲ್ಲ ಪ್ರಯತ್ನ ಮಾಡ್ತಾ ಇದ್ರು ಗುರುಗಳು ಅಂತ ಹೇಳ್ತಾ ಇದ್ದಾರೆ. ಮೌಲ್ಯಾಧಾರಿತ ಜೀವನವು ವ್ಯಕ್ತಿ ಮಾತ್ರ ಮೋಕ್ಷಕ್ಕೆ ಸಾಧನವಲ್ಲ. ಜೀವನ ವ್ಯಕ್ತಿ ಮಾತ್ರ ಮೋಕ್ಷಕ್ಕೆ ಸಾಧನ ಅಲ್ಲ, ಅದನ್ನ ಸಾಮಾಜಿಕವಾಗಿ ರಾಜಕೀಯ ಕ್ಷೇತ್ರವನ್ನು ಅನ್ವಯಿಸಬೇಕು. ಈ ಸ್ವಂತ ಅಷ್ಟ ನೀವೆಷ್ಟಿ ಮೋಕ್ಷ ಸಾಧನ ಅಷ್ಟ ಮುಖ್ಯ ಅಲ್ಲ, ಅದನ್ನ ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರವನ್ನು ಅನುಭವಿಸ್ಬೇಕಂತ ಹೇಳಿ ಹೇಳ್ತಾ ಬಂದ್ರೆ ಈ ರೀತಿ ಶ್ರೀ ಮಹಾರಾಜರು ಇಂದಿನ ನಾಗರಿಕತೆಗೆ ನೀಡಿದ ಮಹತ್ವದ ಕಾಣಿಕೆಯಾಗಿದೆ. ಒಟ್ಟಿನಲ್ಲಿ ಪ್ರತಿಯೊಬ್ಬ ಸಾಧಕನು ತನ್ನ ಸಮಾಜದ ಮತ್ತು ರಾಷ್ಟ್ರದ ಒಳಿತಿಗಾಗಿ ಜೀವನ ಸವಿಸಬೇಕು. ಮಹಾರಾಜರು ಈ ಕಾರ್ಯಕ್ಕಾಗಿ ಆಗಾಗ ಸಭೆಗಳನ್ನು ಕೂಡಿಸಿ ಭಾರತೀಯ ಸುರಾಜ್ಯ ಸಂಸ್ಥೆ ಪ್ರಚಾರಕ್ಕೆ, ಸಕಲ ಭಾರತೀಯ ಸದಸ್ಯ ವಿವೇಕಕ್ಕೆ, ಕರೆ ಹಾಗೂ ಕರ್ತವ್ಯ ಪ್ರಜ್ಞೆಯ ಜಾಗೃತಿಗೆ ಮನವಿ ಎಂಬ ಬೃಹತ್ ಗ್ರಂಥವನ್ನು ಮತ್ತು 11 ಚಿಕ್ಕ ಚಿಕ್ಕ ಹೊತ್ತಿಗಳನ್ನು ಬರೆದರು. ಇವೆಲ್ಲವೂ ಅವರ ನಿಸ್ವಾರ್ಥ ಜೀವನ ಮತ್ತು ಎಲ್ಲರ ಬಗ್ಗೆ ಇದ್ದ ಕಳಕಳಿಯನ್ನು ಸೂಚಿಸಿದವು. ಇಂಥ ಮಹಾತ್ಮರಿಂದ ದೇಶ ಇನ್ನೂವರೆಗೆ ಬದುಕುಳಿದ ಎಂಬುದು ಅತಿಶಯೋಕ್ತಿ ಏನಲ್ಲ. ಅವರು ತಮ್ಮ ಜೀವನವನ್ನು ಶಿಷ್ಯರ ಉನ್ನತಿಗಾಗಿಯೇ ಮುಡುಪಾಗಿಟ್ಟಿದ್ದರು. ದೇಹ ತ್ಯಾಗ ಮಾಡೋದಕ್ಕಿಂತಲೂ ಮೊದಲು
ಇಷ್ಟಾರು ದಿನಗಳು ಇದ್ದಾಗ ವೇದಾಂತ ಸಿದ್ಧಾಂತದ ದಶಸೂತ್ರಗಳನ್ನ ಕೊಡಮಾಡಿ ಎಲ್ಲರೂ ಗ್ರಂಥ ಪಠಣದ ವೇಳೆಗೆ ಸಾಮೂಹಿಕವಾಗಿ ಹೇಳಬೇಕಂತೇಳಿ ಆದೇಶಿಸಿದ್ದಾರೆ. ಆ ದಶಸೂತ್ರಗಳು ಕೆಳಗಿನಂತಿವೆ. ಇವನ್ನ ಉಳಿದ ಭಾಗವನ್ನ ಮುಂದಿನ ಅವಧಿಯಲ್ಲಿ ಮಾಡೋಣ. ದಶಸೂತ್ರಗಳು ಯಾವಂತಕ್ಕಂಥದ್ದನ್ನ ಇಷ್ಟು ಕೇಳಿ ನನ್ನ 4 ವಾಕ್ಪುಷ್ಪಗಳನ್ನ ಸದ್ಗುರುವಿನ ಶ್ರೀಚರಣರ್ಪಿಸಿ ನನ್ನ ವಾಣಿಗೆ ವಿರಾಮ. ಓಂ ಶಾಂತಿ ಶಾಂತಿ ಶಾಂತಿ. ತುಂಬಾ ಧನ್ಯವಾದಗಳು. ಶುದ್ಧ ಬ್ರಹ್ಮನಿಷ್ಠ ಗುರುಮಾತೆಯಾದ ನಾಗರತ್ನಮ್ಮನವರು, ಇಲ್ಲ ಗೌರಮ್ಮ ಸಾಹೇಬರು ಕನ್ನೂರಿನ ಗಣಪತರಾವ್ ಮಹಾರಾಜರು ರಚಿತವಾದಂತಹ ಸುಲಭ ಆತ್ಮಜ್ಞಾನ ಕುರಿತು ನಮಗೆ ಬಹಳ ಸುಂದರವಾಗಿ ಅವರ ಜೀವನದ ಚರಿತ್ರೆ, ಅವರು ಮಾಡಿದ ಕ್ರಿಯೆಗಳ ಕುರಿತು ನಮಗೆ ಉಪದೇಶ ಮಾಡಿದ್ರು. ಇವತ್ತು ಅವರಿಗೆ ಪೂರ್ವಕವಾದಂತಹ ಅಭಿನಂದನೆಗಳು. ಈಗ ಗುರುಗಳು ಬಂದರೆ ಪರಮ ಪೂಜ್ಯ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಂತ ಶರಣಬಸವ ಸ್ವಾಮೀಜಿಗಳು ಈಗ ವಿಚಾರ ಸಾಗರ 5ನೇ ತರಗತಿಯಲ್ಲಿ ಬರ್ತಕ್ಕಂಥ ವಿಷಯವನ್ನ ಪ್ರಸ್ತುತಪಡಿಸ್ತಾರೆ. ಅದಕ್ಕಿಂತ ಪೂರ್ವದಲ್ಲಿ ಈ ನಾಗರತ್ನಮ್ಮನವರು ಜೋಹಾದಪ್ಪ ಮನೆಯನ್ನ ಸಲ್ಲಿಸಬೇಕು ಅಂತ ಹೇಳಿ ವಿನಂತಿಸಿಕೊಂಡು. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. सद्गुरु श्री साधु निश्चलदास जी महाराज की जय. सद्गुरु श्री पंडित पीताम्बर जी महाराज की जय. सद्गुरु श्री शरणबसव स्वामी जी महाराज की जय. जय मंगलम जय नमो पार्वते पति शिव हर हर महादेव. ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲದಾಸಿಯವರ ಕೃತಿ 5ನೆಯ ತರಂಗ ಮಧ್ಯಮ ಅಧಿಕಾರಿ ಅದೃಷ್ಟಿಗೆ ಉಪದೇಶ 224ನೆಯ ಒಂದು ವಿಷಯಾಂಕದಲ್ಲಿ ಬರುವ ಈಗ 73 ಚೌಪಾಯಿಗಳನ್ನ ಪೂರ್ಣಗೊಳಿಸಲಾಗಿದೆ. ಈಗ 79ನೇ ಚೌಪಾಯಿಯಿಂದ 5 ಚೌಪಾಯಿಗಳನ್ನು ನೋಡೋಣ. 83ನೇ ಚೌಪಾಯಿವರೆಗೆ. ತಿಹಿ ಪುನಿ ಮಿಲನ ಚಾಹೆ ಜೋ ಅನಾರಿ ಕರತ ಸೇ ತರತು ಉದೈಕಾರಿ ನಾಶ ಚढ़ाय अंकी मोरे चाहे न पति सही जहु के तोरे कोटि वज्र संघात जो करिए सबको सारंगी चीत धरिए पिय के हिय समसो न कठोरा ऋषि मुनि गण यह दे तट दंडोरा करत गुमान हटत दिहि जूया चट जबरदस्त कठर मची जनमन तू कबहु करता को वांछित करके मरण संत छोड़न न पर पकड़के पढ़ो पुराण वेद स्मृति गीता तर्क निपुण पुनि किन्हु न सीता करत अधीनता हिति ऐसे बाजीगर बंदर को जैसे सब कुछ मन भावत करवावत पढ़ई पढ़्य पसुही भल भाक्ति न जावत उक्ति उक्ति सब तब ही बिसरे जब पंडित ಪಠಿಸಿ ಕರೈ. ಈ ಒಂದು ಶ್ಲೋಕಗಳ ಲಕ್ಷಾರ್ಥ ಹಾಗೂ ವಾಚ್ಯಾರ್ಥಗಳನ್ನ ನಮಗೆಲ್ಲ ವಿವರವಾಗಿ ತಿಳಿಸ್ಕೊಡ್ಬೇಕಂತ ಹೇಳಿ ಸದ್ಗುರುಗಳಲ್ಲಿ ವಿನಂತಿ.
ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲದಾಸ್ಜಿಯವರ ಕೃತಿ ತರಂಗ 5 ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ 224ನೇ ವಿಷಯಾಂಕ. ಇವತ್ತಿಯ ಸಂಘದಿಂದ ವೀರ್ಯನಾಶ ಅರ್ಥಾತ್ ಲೌಕಿಕ ಭೋಗದಿಂದ ದೈಹಿಕ ಸ್ಥಿತಿಗತಿಗಳು ಶಿಥಿಲಗೊಳ್ಳುತ್ತವೆ ಅನ್ನೋ ಅರ್ಥ. ಮತ್ತೆ 74ನೇ ದೋಹ ಅಷ್ಟಸಿದ್ಧಿಗಳ ಬಗ್ಗೆ ಹೇಳ್ತಾ ಇದ್ದಾರೆ. ನಿನ್ನೆ ದಿವಸ ಖೇಚರಿ ಮುದ್ರೆ, ಆ ಖೇಚರಿ ಯೋಗಕ್ಕೆ ಸಂಬಂಧಪಟ್ಟಂತ ವಿಚಾರವನ್ನ ವಿಶಾಲವಾಗಿ ಚರ್ಚೆ ಮಾಡಲಾಯಿತು. ಅದಕ್ಕೆ ಸಂಬಂಧಪಟ್ಟಂತ ಒಬ್ಬ ಯೋಗದ ಮಾರ್ಗದರ್ಶಕ ಸದ್ಗುರುವಿನ ಮಾರ್ಗದರ್ಶನದಲ್ಲಿ ಇಂಥ ಯೋಗಗಳು ಮಾಡಬೇಕಾಗ್ತದೆ. ಇವುಗಳಿಗೆ ಪೂರ್ವ ಸಿದ್ಧತೆಗಳು ಬೇಕು. ಮೂಲದಲ್ಲಿ ಧ್ಯಾನ ಮತ್ತು ಕೆಲವೊಂದು ತಂತ್ರಗಳು, ಧ್ಯಾನ ಮಾಡೋದಕ್ಕೆ ತಂತ್ರಗಳು, ಆ ತಂತ್ರಗಳು ಗೊತ್ತಿರಬೇಕು. ಯೋಗ ಮುದ್ರೆಗಳು ಗೊತ್ತಿರಬೇಕು. ಜಾಲಂಧರ ಬಂಧ, ಮೂಲ ಬಂಧ, ಉಡ್ಡಿಯಾನ ಬಂಧ, ಶಾಂಭವಿ ಮುದ್ರಾ, ಉಜಯಿ ಪ್ರಾಣಾಯಾಮ, ಇವುಗಳ ಒಂದು ಪೂರ್ವ ಸಿದ್ಧತೆ ಬೇಕು. ಮತ್ತೆ 2 ಗ್ರಂಥಗಳ ಹೆಸರುಗಳು ಕೊಟ್ಟಾರ, ಬರ್ಕೊಂಡಿರ. ಹಠಯೋಗ ಪ್ರದೀಪಿಕೆ, ಇನ್ನ ಒಂದು ಘೇರಾಂಡ ಸಂಹಿತೆ. ಹಠಯೋಗ ಪ್ರದೀಪಿಕೆ, ಘೇರಾಂಡ ಸಂಹಿತೆ. ಈ 2 ಗ್ರಂಥಗಳನ್ನು ನಾವು ಅಧ್ಯಯನ ಮಾಡಿದ್ರೆ ಇನ್ನ ಡೀಟೇಲ್ಸ್ ಗೊತ್ತಾಗ್ತದೆ. ಇದ್ರೊಳಗೆ ಏನೇನು ಶಬ್ದಗಳು ಬಳಸ್ಯಾರ ಅಂದ್ರೆ, ನಾಲಿಗೆಯನ್ನ ಲಾಕ್ ಮಾಡುವ ಮುದ್ರೆ, ನಾಲಿಗೆಯ ಲಾಕ್ ಮುದ್ರೆ, ನಾಲಿಗೆಯನ್ನ ಹಿಂದಕ್ಕೆ ಸುತ್ತಿಕೊಳ್ಳುವ ಮುದ್ರೆ, ನಾಲಿಗೆಯನ್ನ ಮೂಗಿನ ಕುಹರದೊಳಗೆ ತೂರಿಸುವ ಮುದ್ರೆ, ತೂರಿಸಿ ಅದರೊಳಗೆ ಇಟ್ಟು ಪ್ರಾಣವಾಯುವನ್ನ ನಿಯಂತ್ರಣ ಮಾಡೋದು. ಇದು ಮಾಡೋದ್ರಿಂದ ಖೇಚರಿ ಯೋಗದಿಂದ ಏನಾಗ್ತದಂದ್ರೆ, ಪ್ರಜ್ಞೆಯ ಉನ್ನತ ಸ್ಥಿತಿಗಳ ಸಾಧನೆ. ನಮ್ಮೊಳಗೆ ಏನಾಗ್ತದ, ನಮ್ಮೊಳಗೆ ಪ್ರಜ್ಞೆ ಅದ. ಆ ಪ್ರಜ್ಞೆಯನ್ನು ನಾವೇನ್ ಮಾಡ್ಲಕತ್ತೀವಿ, ಈ ಒಂದು ಲೌಕಿಕ ಬದುಕಿನ ಪೂರ್ತಕ್ಕೆ ಅಷ್ಟೇ ಯೂಸ್ ಮಾಡ್ಕೊಳಕತ್ತೀವಿ. ಅದರ ಉನ್ನತ ಸ್ಥಿತಿಗಳದಾವ. ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ,
ಮಾಡುವ ಕೆಲಸಗಳಲ್ಲಿ ಶ್ರೇಷ್ಠ ಕಾರ್ಯಗಳು ಮಾಡಬೇಕು, ದೊಡ್ಡ ದೊಡ್ಡ ಕೆಲಸಗಳು ಮಾಡಬೇಕು, ದೊಡ್ಡ ದೊಡ್ಡ ಆಲೋಚನೆಗಳು ಮಾಡಬೇಕು, ದೊಡ್ಡ ದೊಡ್ಡ ವಿಚಾರಗಳನ್ನು ತಿಳ್ಕೋಬೇಕು, ವ್ಯಕ್ತಪಡಿಸಬೇಕು, ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತೇಳಿ ಏನದ ಉನ್ನತ ಸ್ಥರ, ಆ ಒಂದು ಸ್ತರದ ಒಂದು ಅನುಭವಗಳು ಆಗ್ತಾವ. ನಾವು ಸುಮ್ಮನೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ನಮ್ಮ ಲೌಕಿಕ ಬದುಕಿಗೆ ಆಹಾರ ನಿದ್ರೆ ಭಯ ಮೈಥುನಗಳ ಪೈಕಿ ಅಷ್ಟೇ ಬಳಸಿಕೊಂಡು ಬದುಕಲಿಕ್ಕತ್ತೀವಿ ಹೊರತು ಈ ಒಂದು ನಮ್ಮ ಪ್ರಜ್ಞೆಯ ಉನ್ನತ ಸ್ಥಿತಿಯ ಅನುಭವಗಳನ್ನು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಆ ಒಂದು ಪ್ರಯತ್ನ ಮಾಡಬೇಕಾದ್ರೆ ಇಂಥವು ಮಾಡಬೇಕಾಗ್ತದೆ ಅನ್ನೋಂಥ ವಿಚಾರ ಹೇಳಿ ನಾಲಿಗೆಯನ್ನು ಎಷ್ಟು ಸಿದ್ಧಪಡಿಸ್ಬೇಕಂದ್ರೆ ಒಳಗಲಿಂತ ಮೂಗು ಬಂದ್ ಮಾಡೋಷ್ಟು. ತಾಬಲ್ಯ ಕ್ರಿಯಾ ಅಂದ್ರೆ ನಾಲಿಗೆ ಅಂಗುಳಿನ ವ್ಯಾಯಾಮ. ಆ ವ್ಯಾಯಾಮ ಮಾಡ್ರಿ, ಏನ್ ತೊಂದರೆ ಇಲ್ಲ. ನಾಲಿಗೆ ಹಿಂದಕ್ಕೆ ಸರಿಸಿ ಮಡಚಿಕೊಂಡು ಮೊದಲು ಹಿಂದಕ್ಕೆ ಮಡಚಿ ಬಾಯಿ ಒಳಗೆ ಹಂಗೆ ಮಡಚಿ ಇಟ್ಕೊಳ್ಳೋದು ಕಲೀರಿ. ಆಮೇಲೆ ಒಂದು ಸ್ವಲ್ಪ ನಾಲಿಗೆಗೆ ಎಕ್ಸರ್ಸೈಸ್ ಕೊಟ್ಟು ಅದು ಹಿಂದಕ್ಕೆ ಮೂಗಿನ ಕಡೆ ನಾಲಿಗೆ ಅಂಗಳದ ಮೂಲಕ, ಇದು ಹಿಂದದಲ್ಲ ಬಾಯಿಯೊಳಗೆ ಮೇಲೆ ಅಂಗಳದಲ್ಲ, ಅಂಗಳದ ಮೂಲಕ ಗಂಟಲಿನ ಕಡೆ ಹೋಗುವ ಹಾಗೆ ಅದನ್ನ ನಾಲಿಗೆಯಿಂದ ಪ್ರಾಕ್ಟೀಸ್ ಮಾಡ್ತಾರೆ, ಎಕ್ಸರ್ಸೈಸ್ ಮಾಡ್ತಾರೆ. ಅದು ಪ್ರಯತ್ನ ಮಾಡಿ, ಅದೇನು ತೊಂದರೆ ಇಲ್ಲ. ಆದ್ರೆ ಸಣ್ಣದೊಂದು ಗಾಯ ಮಾಡಿ 6 ಪಟ್ಟು ಉದ್ದಕ್ಕೆ ಮಾಡಿಕೊಂಡು ಮೂಗಿನ ಸೇರಿಸ್ಕೋಬೇಕು, ಅದು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅದು ಪ್ರಯೋಗ ಮಾಡಬಾರ್ದು. ಅದು ಚಲೋ ಪರ್ಫೆಕ್ಟ್ ಯೋಗಿಗಳಿದ್ದಲ್ಲಿ ಮಾಡ್ಬೇಕಂತ ಕೆಲಸ. ನಾಲಿಗೆಯ ಕೆಳಭಾಗದ ಸ್ನಾಯು ರಜ್ಜುವನ್ನು ಸ್ವಲ್ಪ ಮಟ್ಟಿಗೆ ಕತ್ತರಿಸಿ ಅದರಿಂದ ಏನ್ ಮಾಡ್ಬೇಕು, ಹಿಂದಕ್ಕೆ ಜಗ್ಬೇಕು. ಅದು ನಾಲಿಗೆ ಹಂಗೆ ಮಾಂಸ ಕಟ್ ಮಾಡ್ಲಿಲ್ಲ ಅಂದ್ರೆ ಅದು ನಾಲಿಗೆ ಹಿಂದಕ್ಕೆ ಹೋಗ್ಲಕ್ ಬರಂಗಿಲ್ಲ. ಅದು ಗಂಟು ಇಟ್ಕೊಂಡು ಕೂತಿರ್ತದೆ ಇಲ್ಲಿ. ಅದನ್ನೇ ಹೇಳ್ತಾರೆ ಅವರು. ಈ ರೀತಿ ಮಾಡೋದ್ರಿಂದ ಏನಾಗ್ತದ ಅಂದ್ರ ಇದರದು ಕೇಸರಿ ಮುದ್ರೆಯ ಲಾಭ ಏನಂತಂದ್ರ ದೇಹ ಪುನರುಜ್ಜೀವನಗೊಳ್ಳುತ್ತದೆ. ದೇಹ ಮತ್ತೆ ಹೊಸದಾದಂಗಾಗ್ತದೆ. ವೃದ್ಧಾಪ್ಯ ನಿವಾರಣೆ ಆಗುತ್ತದೆ. ವಯಸ್ಸಾದ ಮುದುಕರು ಮತ್ತೆ ಯುವಕರಾದಂಗಾಗ್ತಾರ. ಮತ್ತೆ ನಮ್ಮ ಮೆದುಳಿನಲ್ಲಿರುವ ಪಿಟ್ಯೂಟರಿ ಗ್ರಂಥಿ ಸಕ್ರಿಯಗೊಳ್ಳುತ್ತದೆ. ಅದರೊಳಗೆ ಏನಾಗ್ತದ, ಯೌವನದ ರಸಗಳನ್ನ ಸುರಿಸುವಂತ ಶರೀರ ತಯಾರಾಗಂಗ ಅದು ಮಾಡ್ತಾವ ಪಿಟ್ಯೂಟರಿ ಗ್ರಂಥಿ. ಉನ್ನತ ಮಟ್ಟದ 3ನೇ ಕಣ್ಣಿನ ಚಕ್ರ ಉತ್ತೇಜಿಸುವ ಮುದ್ರೆ. ಎಲ್ಲರೂ 2 ಕಣ್ಣು ಯೂಸ್ ಮಾಡ್ತೀವಿ, ಇನ್ನ ಒಂದು ಕಣ್ಣು ನಾವು ಉಪಯೋಗ ಮಾಡಿಲ್ಲಲ್ಲ, ಆ 3ನೇ ಕಣ್ಣು ಸಹಿತ ಉತ್ತೇಜನ ಆಗ್ತದೆ. ಅದೇ ಜ್ಞಾನದ ಕಣ್ಣು, ಜ್ಞಾನಾಗ್ನಿಯ ಕಣ್ಣು ಉತ್ತೇಜನ ಆಗ್ತದ. 3ನೇ ಕಣ್ಣು ಪ್ಯಾರಾಸಿಂಪಥೆಟಿಕ್ ನರಮಂಡಲವನ್ನು ಉತ್ತೇಜಿಸಿ ಹೃದಯ ಬಡಿತ, ಉಸಿರಾಟದ ವೇಗ, ರಕ್ತದ ಒತ್ತಡ ಕಡಿಮೆ ನಿಲ್ಲಿಸುವ ಮುದ್ರೆ. ಹಾರ್ಟ್ ಬೀಟಿಂಗ್ ಕಂಟ್ರೋಲ್ ಆಗ್ತದ, ಉಸಿರಾಟದ ವೇಗ ಎಲ್ಲ ಒಂದೇ ಮಾತೇನಲ್ಲ. ಪ್ರಾಣಾಯಾಮ ಅನ್ನೋದು ಸನಾತನ ಭಾರತೀಯ ಸಾಹಿತ್ಯದೊಳಗಿರುವ ಶಬ್ದ ಪ್ರಾಣಾಯಾಮ. ಅದನ್ನೇ ಇದಕ್ಕೆ ಪ್ಯಾರಾಸಿಂಪಥೆಟಿಕ್ ಅಂತ ಹೇಳಿ ಶಬ್ದ ಬಳಸಿ ನರಮಂಡಲವನ್ನು ಉತ್ತೇಜಿಸುತ್ತದೆ. ನಿಮ್ಮ ಮನಸ್ಸು ಲೌಕಿಕ ಭೋಗಗಳಲ್ಲಿ ಜಗ್ಗಾಡ್ತಿತ್ತು ಅಂತಂದ್ರೆ ಒಂದು ಸ್ವಲ್ಪ ಪ್ರಾಣಾಯಾಮ ಮಾಡ್ರಿ. ಪ್ರಾಣಾಯಾಮ ಮಾಡಿದ್ರೆ ಅಂದ್ರೆ ಪ್ರಾಣವಾಯುವಿನ ಸಂಚಲನ ನಿಂತಿತ್ತು ಅಂತಂದ್ರ ಮನಸ್ಸು ಸುಮ್ಮ ಬಂದು ಮಕ್ಕೊಂಡ್ಬಿಡ್ತದ. ನೀ ಏನ್ ಹೇಳಿದಿ ಕೇಳ್ತೀನಪ್ಪ ಅಂತ. ಮನಸ್ಸು ಕಂಟ್ರೋಲ್ ಆಗ್ಬೇಕಾದ್ರೆ ಪ್ರಾಣಾಯಾಮದಲ್ಲಿಂದ ಕಂಟ್ರೋಲ್ ಆಗ್ತದೆ. ನೀವು ಬೇರೆ ಏನಾರ ಮಾಡೋದ್ರಿಂದ ಆಗಂಗಿಲ್ಲ. ಅದನ್ನೇ ಬೇರೆ ಬೇರೆ ಶಾಸ್ತ್ರಗಳು ಬಳಸ್ತಾರೆ ಅಷ್ಟೇ. ಬ್ಲಡ್ ಏನು ರಕ್ತದ ಒತ್ತಡ, BP ಕಂಟ್ರೋಲ್ ಆಗ್ತದ, ಉಸಿರಾಟದ ವೇಗ ಕಡಿಮೆ ಆಗ್ತದ. ಉಸಿರಾಟದ ಯೋಗ ಕಡಿಮೆ ಆಗೋದಲ್ಲ, ಈ ಕೇಸರಿ ಯೋಗದೊಳಗೆ ಉಸಿರಾಟನೇ ನಿಲ್ಲಿಸಿಬಿಡೋದು. ಉಸಿರಾಟ ಬಂದ್ ಮಾಡಿದ್ರೆ ಹೆಂಗ್ ಬದುಕ್ತಾರ್ರಿ ಅಂತಂದ್ರೆ ಬದುಕ್ತಾರ.
ಬದುಕೋದಕ್ಕೆ ಏನದ ಅಂತಂದ್ರೆ ಯಾವುದರಿಂದ ನಮ್ಮ ಜೀವಕ್ಕೆ ಸತ್ವ ಸಿಗಬೇಕು, ಈ ಉಸಿರಿನಿಂದ ಸಿಗೋ ಸತ್ವ ನಮ್ಮ ಒಳಗೆ ತಂದು ತಾನೇ ಆ ಸತ್ವ ತಯಾರು ಮಾಡ್ಕೊಳ್ಳೋಂಥ ಶಕ್ತಿ ಈ ಕೇಸರಿ ಯೋಗದಿಂದ ಬರ್ತದ. ಬಂದು ಆಹಾರದಿಂದ ಬದುಕ್ತೀವಿ, ಗಾಳಿಲಿಂತ ಬದುಕ್ತೀವಿ, ನೀರ್ಲಿಂತ ಬದುಕ್ತೀವಿ. ಇದು ವಿಜ್ಞಾನ ಹೇಳ್ತು. ಈ ವಿಜ್ಞಾನಕ್ಕೂ ಮೀರಿದ ಒಂದು ಆಧ್ಯಾತ್ಮ ಸಾಧನೆ ನಮ್ಮ ದೇಶದಲ್ಲಿ ಇದೆ. ನಿನ್ನೆ ಮೊನ್ನೆಯ ತನಕ ಯಾನಾಗುಂದಿ ಮಾಣಿಕಮ್ಮ ಅಂತೇಳಿ ನಮ್ಮ ಭಾಗದಲ್ಲಿ ಆಗಿ ಹೋದರು. ಅವ್ರು ಹುಟ್ಟಿದಾಗಿ ಹಿಡಿದು ಇಲ್ಲಿ ತನ ಒಂದು ಗುಟಕ್ಕೆ ನೀರು ಕುಡ್ದಿಲ್ಲ, ಒಂದು ತುತ್ತ ಅನ್ನ ಉಂಡಿಲ್ಲ. 80-85 ವರ್ಷ ಇದ್ದು ಹೋದರು. ಆವ ವಿದ್ಯೆ ಕಲಿತಾಳೇನು, ಸಾವ ವಿದ್ಯೆ ಬೆನ್ನ ಬಿಡಲ್ಲ. ಏನು ಕಲ್ತರ ಏನದ, ಶರೀರವನ್ನ ಪೋಷಣೆ ಮಾಡೋದಕ್ಕ, ಶರೀರದಿಂದ ನಾನಾ ರೀತಿಯಾದಂಥ ಅದ್ಭುತ ಸ್ಥಿತಿಗತಿಗಳನ್ನ ಅನುಭವಿಸುವುದಕ್ಕ ಏನು ಬಳಸಿದ್ರು ಶರೀರ ಒಂದು ದಿನ ತ್ಯಾಗ ಮಾಡದೆ ಅದು. ಅದ್ರಾಗೇನು ಡೌಟೇ ಇಲ್ಲ. ಅದಕ್ಕೆ ಪರಮಹಂಸ ಯೋಗಾನಂದ ಇದನ್ನ ಯಾರ್ಯಾರು ಮಾಡ್ಯಾರಪ್ಪ ಈ ಕೇಸರಿ ಯೋಗದವರು ಅಂದ್ರೆ ಪರಮಹಂಸ ಯೋಗಾನಂದ. ಎರಡನೇದ್ದು ಸ್ವಾಮಿ ಶಿವಾನಂದ, ಮೂರನೇದ್ದು ಸ್ವಾಮಿ ವಿವೇಕಾನಂದ. ಈ ರೀತಿ ಅನೇಕರು ಈ ಕೇಸರಿ ಯೋಗದ ಲಾಭ ಮಾಡಿಕೊಂಡರ. ಕ್ರಿಯಾಯೋಗ, ಕೇಸರಿ ಯೋಗಗಳ ಮೂಲಕ ಅಮೃತಮಯ ಆನಂದವನ್ನು ಅನುಭವಿಸಿದ್ದಾರೆ. ದೈಹಿಕ, ಭಾವನಾತ್ಮಕ, ಆಧ್ಯಾತ್ಮಿಕ ಮೂರು ಅದರೊಳಗ. ದೈಹಿಕವಾದ ಲಾಭನೂ ಅದ ಕೇಸರಿ ಯೋಗದೊಳಗ, ಆಧ್ಯಾತ್ಮಿಕ ಲಾಭನೂ ಅದ, ಬ್ರಹ್ಮ ಸ್ವರೂಪ ಪಡ್ಕೊಳ್ಳುವಂಥದ್ದೊಂದು ಆಧ್ಯಾತ್ಮಿಕ ಲಾಭನೂ ಅದ, ಭಾವನಾತ್ಮಕ ಲಾಭನೂ ಅದ, ಮನಸ್ಸು ನಿಯಂತ್ರಣ ಮಾಡೋಂಥದ್ದು. ಈ ಒಂದು ಆರೋಗ್ಯಕ್ಕೆ ಶ್ರೇಷ್ಠವಾದ ಪ್ರಯೋಜನಕಾರಿ ಆದ. ಏನೇ ಇರಲಿ, ಬೇಕಾದಿರಲಿ ಅದು ಉಪಾಸನೆಗೆ ಸಂಬಂಧಪಟ್ಟ ಯೋಗ ಪದ್ಧತಿಗಳನ್ನ ಬೇಕಾದದು ಎಂಥ ಲಾಭ ಇರಲಿ ಏನೇ ಹಾಕಿರ್ಲಕ್ಕ, ಉಪಾಸನೆಗೆ ಸಂಬಂಧಪಟ್ಟ ಯೋಗ ಪದ್ಧತಿಗಳನ್ನು ಯೋಗ ಗುರುಗಳಿಂದಲೇ ತರಬೇತಿ ಹೊಂದುವುದು ಸೂಕ್ತ. ಇದು ಮತ್ತೆ ಮತ್ತೆ ಹೇಳ್ತಿರ್ತೀವಿ. ಯೋಗ ಗುರುಗಳಲ್ಲ ನಾವು ಎದರ ಗುರುಗಳು? ಜ್ಞಾನ ಗುರುಗಳು. ಹೀಗಾಗಿ ಅಂತಲ್ಲಿ ಮಾತ್ರ ಇದನ್ನು ಮಾಡಬೇಕು ಹೊರತು ನಾವು ಕೊಡುವುದು ಕೇವಲ ಮಾಹಿತಿ ಮಾತ್ರ. ಇದನ್ನು ಗಟ್ಟಿಯಾಗಿ ತಿಳ್ಕೋಬೇಕು. ಮಾಹಿತಿ ಪಡ್ಕೊಂಡಿರಿ, ಆದ್ರೆ ಈ ಒಂದು ಖೇಚರಿ ಮುದ್ರೆ, ಖೇಚರಿ ಯೋಗ ಮಾಡೋದು ಏನಂದ್ರೆ ನಮ್ಮ ಪ್ರಜ್ಞೆಯ ಉನ್ನತ ಸ್ತರ ಅಂತಂದ್ರೆ ವಿಶಾಲ ಭಾವ, ವಿಶಾಲ ದೃಷ್ಟಿ. ಇಡೀ ಬ್ರಹ್ಮಾಂಡವನ್ನ ನಾವೇನ್ ಮಾಡ್ತೀವಿ, ದೇಶದ ಬಗ್ಗೆ ಚಿಂತೆ ಇಲ್ಲ, ರಾಜ್ಯದ ಬಗ್ಗೆ ಚಿಂತೆ ಇಲ್ಲ, ಜಿಲ್ಲೆಯ ಬಗ್ಗೆ ಚಿಂತೆ ಇಲ್ಲ. ಮಳ್ಳ ಕುರಿಗಳಿಗತ್ಲೆ ನಮ್ಮ ಓಣೆಗೆ ಬಂದ್ರೆ ನಮ್ಮ ಓಣೆಗಿಂದ ಅಕ್ಕಪಕ್ಕದವ್ರ ಬಗ್ಗೆನೂ ನಮಗೆ ಆಲೋಚನೆ ಇಲ್ಲ. ನಮ್ಮ ಮನೆಯೊಳಗಿನ ನಮ್ಮ ಕುಟುಂಬದ ಸದಸ್ಯರ ಒಳಗೆ ಅನೇಕರ ಬಗ್ಗೆ ನಮಗೆ ಚಿಂತೆ ಇಲ್ಲ. ಕೇವಲ ನಮ್ಮ ಶರೀರ ಪೋಷಣೆ, ಆ ಶರೀರಕ್ಕೆ ಸಂಬಂಧಪಟ್ಟಂಥವ್ರು ಏನದರ ಅವರು ಎದುರಿದ್ದಾಗ ಅಟೆ ಅವ್ರ ಬಗ್ಗೆ, ಆಮೇಲೆ ಮತ್ತೆ ಅವ್ರ ಬಗ್ಗೆನೂ ಚಿಂತೆ ಇಲ್ಲ. ಅವ್ರಾಗೆ ಏನಾರ ಹೇಳಿದ್ರೆ ಅಟೆಂಡ್ ಆಗ್ತೀವಿ, ಇಲ್ಲ ಅಂತಂದ್ರೆ ಅವ್ರ್ಯಾರ ನಾವ್ಯಾರ. ಈ ರೀತಿ ಇರೋದ್ರಿಂದ ಏನೂ ಉಪಯೋಗ ಇಲ್ಲ. ಪ್ರಜ್ಞೆಯ ಸ್ತರಗಳು ಇಷ್ಟರ ಮಟ್ಟಿಗೆ ಉಪಯೋಗ ಮಾಡಿದ್ರೆ ಏನಾಗ್ತದಪ್ಪ ಅಂತಂದ್ರೆ ದೊಡ್ಡದೊಂದು ಜನರೇಟರ್ ತಂದು ಸುಮ್ಮ ಒಂದು ನಿಮಿಷನೂ ಹಚ್ಕೊಳ್ಳಾರ್ದೆ ಹಂಗೆ ಇಟ್ಟು ಕೆಡಿಸಿದ್ರೆ ಹೆಂಗಾಗ್ತದ? ದೊಡ್ಡದೊಂದು ಬೈಕ್ ಅವು ಏನೇನೋ ಗಾಡಿಗಳು ತಂದು ಅವು ನಡೆಸಲಿಲ್ಲ, ಅದ್ರ ಉಪಯೋಗ ತೆಕ್ಕೊಳ್ಳಿಲ್ಲ ಅಂದ್ರೆ ಹೆಂಗಾಗ್ತದೆ? ಇಟ್ಟು ಕೆಡಿಸಿದ ಪಾಪಿಗಳಾಗ್ತೇವೆ ನಾವು. ಪರಮಾತ್ಮ ಇಂಥ ಒಂದು ಮನುಷ್ಯ ಜನ್ಮದ ಪ್ರಜ್ಞೆಯನ್ನು ಕೊಟ್ಟು ಕಳಿಸಿದಾಗ ಅದನ್ನು ಉಪಯೋಗ ಮಾಡ್ಲಾರ್ದೆ ಸುಮ್ಮ ಇಟ್ಟು ಕೆಡಿಸಿ ಹಾಳು ಮಾಡ್ತೇವಲ್ಲ 100 ವರ್ಷ, ಅಂತ ಪಾಪಿಗಳು ನಾವು ಆಗ್ತೀವಿ. ಅದಕ್ಕೆ ಅದನ್ನು ಅನುಭವಿಸಬೇಕಾದ್ರೆ ಒಂದು ಉಪಾಸನಾ ಯೋಗ, ಒಂದು ಕರ್ಮಯೋಗ, ಇನ್ನ ಒಂದು ಜ್ಞಾನ ಯೋಗ ಅಂತ ಆದ. ಆ ಒಂದು ಜ್ಞಾನ ಯೋಗ ಯಾರಿಗೆ ಉಪಯೋಗ ಆಯಿತು?
ಉತ್ತಮ ಅಧಿಕಾರಿಗಳಿಗೆ ಉಪಯೋಗ ಆಯ್ತು 4ನೇ ತರಂಗದೊಳಗೆ. ಮತ್ತ ಈಗ ಮಧ್ಯಮ ಅಧಿಕಾರಿಗಳಿಗೆ 5ನೇ ತರಂಗದೊಳಗೆ ಹೇಳಕತ್ತಾರ. ಈ 5ನೇ ತರಂಗದೊಳಗೆ ಇರುವಂತ ಮಾಹಿತಿಗಳು ಆ ಒಂದು ನಾನೇ ಬ್ರಹ್ಮ ನಾನೇ ಆತ್ಮ ಅಂತ ತಿಳ್ಕೊಂಡಂತ ಜ್ಞಾನಿಗಳಿಗೆ ಇವು ಏನು ಅಂತ ದೊಡ್ಡ ವಿಷಯ ಅಲ್ಲವೇ ಅಲ್ಲ. ಉಪಾಸಕ ಅಂದ್ರೆ ಇದು ಸೆಕೆಂಡ್ ಕ್ವಾಲಿಟಿ, ಅದು ಟಾಪ್ ಕ್ವಾಲಿಟಿ ಆತ್ಮ. ಇಲ್ಲಿ ಏನ್ ಹೇಳ್ತಾರೆ, ಎಲ್ಲ ಶರೀರಕ್ಕೆ ಸಂಬಂಧಪಟ್ಟದ್ದು, ಮನಸ್ಸಿಗೆ ಸಂಬಂಧಪಟ್ಟದ್ದು, ಬುದ್ಧಿಗೆ ಸಂಬಂಧಪಟ್ಟದ್ದು, ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಇವೆರಡರದ್ದೇ ಹೇಳ್ತಾರೆ. ಇಲ್ಲಿ ಕಾರಣ ಶರೀರದ ಎಲ್ಲಿ ಹೇಳ್ತಾರೆ, ಬ್ರಹ್ಮ ಸ್ವರೂಪದ ಏನಾರು ಹೇಳ್ಯಾರೇನಿಲ್ಲ 5ನೇ ತರಂಗದಾಗ. ಕಾರಣ ಶರೀರ ಅಂತಂದ್ರೆ ಅಜ್ಞಾನ ಏನದ, ಈ ದೇಹನೇ ನಾನು ಅಂತ ತಿಳ್ಕೊಂಡು ಈ ಬ್ರಹ್ಮಾಂಡದಲ್ಲಿರುವ ವಸ್ತುಗಳು ಜೀವಿಗಳು ಎಲ್ಲ ಸಂಪತ್ತು ಸಂಬಂಧ ಎಲ್ಲ ನಂದೇ ಅಂತ ತಿಳ್ಕೊಂಡು ತನ್ನ ಸ್ವರೂಪವನ್ನು ಮರ್ತದ್ದಕ್ಕ ಏನಾಗ್ಯದ, ಈ ರೀತಿ ಲೌಕಿಕ ವ್ಯಾಮೋಹಗಳು ಉಂಟಾಗ್ಯವ. ಅದಕ್ಕೆ ಈ ಲೌಕಿಕ ವ್ಯಾಮೋಹಗಳನ್ನು ಬಿಡಬೇಕಾದ್ರೆ ನಾನು ಆತ್ಮ ಅಂತ ತಿಳ್ಕೋಬೇಕು, ನಾನು ಬ್ರಹ್ಮ ಅಂತ ತಿಳ್ಕೋಬೇಕು, ನಾನು ಕೂಟಸ್ಥ ಅಂತ ತಿಳ್ಕೋಬೇಕಂತೇಳಿ ಸರಳ ಭಾಷೆಯಲ್ಲಿ ನಿಶ್ಚಲ್ದಾಸರು 4ನೇ ತರಂಗದಾಗ ಅದೆಲ್ಲ ಹೇಳಿದ್ಮೇಲೆ ಇಲ್ಲಿ ಆತ್ಮದ ವಿಷಯ ಇಲ್ಲ. ದೇಹ ಮತ್ತ ಮನಸ್ಸು, ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಸಾಧನೆಯ ಬಗ್ಗೆ ಅಷ್ಟೇ ಅದ ಇದ್ರೊಳಗೆ. ಕಾರಣ ಶರೀರದ ಬಗ್ಗೆ ಏನ್ ಸಾಧನೆ ಅದ ಅಂದ್ರೆ ಅಜ್ಞಾನದಿಂದ ಜ್ಞಾನಕ್ಕೆ, ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಅಂತೇಳಿ ಅಜ್ಞಾನದ ಬಲದಿಂದ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತಂತದೇನಾರ ಇಲ್ಲಿ ಹೇಳಕತ್ತಾರೇನು. ಶರೀರ ಬಳಸಿ ಮನಸ್ಸು ಬುದ್ಧಿ ಬಳಸಿ ಇಲ್ಲಿ ಅದ್ಭುತವಾದಂತ ಯೋಗಗಳನ್ನ ಕಲಿಬಹುದು ಕಲಿಸ್ಬೋದು ಅಂತ ಹೇಳಕತ್ತಾರ. ಅಷ್ಟೇ ಹೌದಿಲ್ರಿ? ಆತ್ಮದ ಬಗ್ಗೆ ಏನಾರ ಹೇಳ್ಯಾರ ಇದ್ರೊಳಗ? ಆತ್ಮ ಪರಮಾತ್ಮರ ಬಗ್ಗೆ ಏನಿಲ್ಲ, ಬರೀ ಫಿಸಿಕಲ್ ಅಂಡ್ ಮೆಂಟಲ್, ವೈಟಲ್ ಇಲ್ಲ. ಓನ್ಲಿ ಫಿಸಿಕಲ್ ಮೆಂಟಲ್, ವೈಟಲ್ ಅನ್ನೋದಿಲ್ಲವೇ ಇಲ್ಲ. ಜೀವೋ ಬ್ರಹ್ಮ ಇವನ್ ಅಪರ ಅನ್ನೋ ಸಾಧನೆ ಇಲ್ಲ ಇಲ್ಲಿ. ಶರೀರಕ್ಕೆ ಸಂಬಂಧಪಟ್ಟದ್ದು ಸ್ಥೂಲ ಶರೀರ ಸೂಕ್ಷ್ಮ ಶರೀರ. ಇನ್ನ ಮುಂದ 7ನೇ 6ನೇ ತರಂಗಕ್ಕೆ ಹೋದ್ರಿ ಅಂತಂದ್ರ ಅಲ್ಲಿ ಏನದ ಅಂತಂದ್ರ ನಿಮ್ಮ ಸೂಕ್ಷ್ಮ ಶರೀರ ಸಹಿತ ಕೈ ಬಿಟ್ಟು ಬಿಡ್ತಾರೆ. ಬರೇ ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟದ್ದು ಜನರಲ್ ಇನ್ಫಾರ್ಮೇಶನ್ ಕೊಟ್ಬಿಡ್ತಾರೆ, ನ್ಯೂಸ್ ಪೇಪರ್ ಇದ್ದಂಗ. ಇಲ್ಲಿ ಏನಾಯ್ತು, ಈಗ ಯಾರ್ಯಾರು ಇದನ್ನು ಬಳಸ್ಯಾರ, ಯಾರ್ಯಾರು ತಮ್ಮ ಪ್ರಜ್ಞೆಯ ಉನ್ನತ ಅನುಭವಗಳನ್ನ ಹೊಂದ್ಯಾರ, ಮತ್ತೆ ಯಾವ ಯಾವ ಗ್ರಂಥಗಳಲ್ಲಿ ಈ ಒಂದು ವಿಚಾರಗಳನ್ನ ಚರ್ಚೆ ಮಾಡ್ಯಾರ ಎಲ್ಲ ಮಾಹಿತಿ ಕೊಟ್ಟಿವಿ. ಕೇಚರಿ ಯೋಗದ ಬಗ್ಗೆ ಅದೇ ಹೇಳಮ್ಮ ಸಾಕ. ಕೇಚರಿ ಯೋಗದ ಬಗ್ಗೆ ಮುಂದೋಗಮ್ಮ. ಏನು ಎಂತು ಒಳ ಹೊರಗಿನ ಎಲ್ಲಾ ವಿಚಾರಗಳು ಹೇಳಿವೆ. ಮುಂದಿನ ಭಾಗಕ್ಕೆ ಹೋಗಮ್ಮ. ಏನ್ ಕೇಚರಿ ಯೋಗ ಅನ್ಕೋತ ಇಲ್ಲೇ ಕುಂದ್ರಮ್ಮ. ತೇರ್ ಮುಂದಕ್ಕೆ ಜಗ್ಬೇಕಲ್ಲ. ಮತ್ತೆ ಯಾರಿಗೆ ಏನಾರ ಡೌಟ್ ಅದ ಕೇಚರಿ ಯೋಗದ ಬಗ್ಗೆ? ಏನ್ರಿ ಸಂಶಯ ಅದ, ಏನಾರ ಪ್ರಶ್ನೆಗಳದ ಕೇಳ್ಬೇಕಂತ, ಸಂದೇಹಗಳು? ಏನಿಲ್ಲ. ಅದು ಮಾಡೋದು ಬೇಡ, ಅದು ಕೇಳೋದು ಬೇಡ. ಮತ್ತೆ ನಿಮಗೆ ಮಾಡಬೇಕಾಗಿತ್ತು ಅಂತಂದ್ರೆ ಅದೆಲ್ಲ ಸನ್ಯಾಸಿಗಳು ಮಾಡೋ ಕೆಲಸದ್ದು. ಇದೆಲ್ಲ ಓಟು ಬಿಟ್ಟು ಹಿಮಾಲಯದೊಳಗ ನಾಲ್ಗೆ ಕತ್ತರಿಸ್ಕೊಂಡು ಮೂಗಿನ ಕೂರದೊಳಗೆ ಸೇರಿಸ್ಕೊಂಡು ಪ್ರಾಣವಾಯು ಸಂಚಲನ ನಿಲ್ಲಿಸಿ ಮನಸ್ಸನ್ನ ಇಲ್ಲದಂಗ ಮಾಡಿಕೊಂಡು ಮನಸ್ಸಿನ ಲೌಕಿಕ ಭೋಗ ಕಾಮನೆಗಳನ್ನ ಕಳ್ಕೊಂಡು ಬರೇ ಶರೀರ ಬೆಳೆಸ್ಕೊಂಡು 1000 ವರ್ಷ ಬದುಕಿದ್ರು ಮೋಕ್ಷ ಆಗ್ತದಂತ ಏನಾರ ಅದ ಏನು ಕೇಚರಿ ಯೋಗದಾಗ? ಪರಮಾನಂದ ಪ್ರಾಪ್ತಿ ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಪಡ್ಕೊಳ್ಳೋದು ಮನುಷ್ಯ ಜನ್ಮದ ಗುರಿನೋ ಏನು? ಉಸಿರಾಟ ಬಂದ್ ಮಾಡಿಕೊಂಡು
1000 ವರ್ಷಗಟ್ಟಲೆ ಬದುಕದ ಗುರಿ ನಾವು. ಹೆಂಗ ದೀರ್ಘಾಯುಷಿಗಳಾಗಿ ಬದುಕುವ ಗುರಿ ಮನುಷ್ಯ ಜನ್ಮದ ಗುರಿನೋ ಏನು ಪರಮಾನಂದ ಪ್ರಾಪ್ತಿ ರೂಪ ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಪಡ್ಕೊಳ್ಳೋದು ಮನುಷ್ಯ ಜನ್ಮದ ಗುರಿನೋ? ಯಾವುದು ಮನುಷ್ಯ ಜನ್ಮದ ಗುರಿ? ಮೋಕ್ಷದ ಗುರಿ. ಬಾಯಾಗೆಲ್ಲ ಹಲ್ಲು ಹೋಗಿರ್ತಾವ, ಚರ್ಮ ಸುಕ್ಕಗಟ್ಟ್ಯದ, ಕಣ್ಣು ಕಾಣಲ್ಲ, ಎಲ್ಲ ವೀಕ್ನೆಸ್ ಬಂದದ ಅಂತ ಮುದುಕನ್ನ ಒಯ್ದು ದವಾಖಾನೆಗೆ ಹಾಕಿ ಲಕ್ಷಗಟ್ಲೆ ಖರ್ಚು ಮಾಡ್ತಾರೆ ರೊಕ್ಕದವ ಅಂತೇಳಿ. ಮತ್ತ ಮನೆಗೆ ಬರ್ತಾನ ಬೊಚ್ಚು ಬಾಯಿ ತಗೊಂಡು ಏನಂತಾನ, ನನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡಿ 4 ಲಕ್ಷ ಖರ್ಚು ಮಾಡ್ಯಾರ, 6 ಲಕ್ಷ ಖರ್ಚು ಮಾಡ್ಯಾರ, 3 ಲಕ್ಷ ಖರ್ಚು ಮಾಡ್ಯಾರ, ಏನೋ ಒಂದು ದೊಡ್ಡದಾಗಿ ಖರ್ಚು ಮಾಡ್ಯಾರ ಅಂತ ಹೇಳಿ ಭಾರಿ ಇಲ್ಲಂದ್ರೆ ಹೋಗಿ ಬಿಡ್ತಿದ್ದೆ. ಅವಾಗ ಮುಗಿದಿತ್ತು ನನ್ನ ಕತಿ. ಮತ್ತೆ ಎಲ್ಲರೂ ಕೂಡಿ ಉಳಿಸ್ಕೊಂಡು ಕರ್ಕೊಂಬಂದ್ಬಿಟ್ಟಾರಪ್ಪ. ಮತ್ತೆ ನಾನು ಮನೆಗೆ ಬಂದೆ. ಮುಗಿದದ ಮತ್ತೇನು ಹೇಳಂಗಿಲ್ಲ ಅನ್ಕೊಂಡಿದ್ದೆ ಅನ್ನೋರು ಎಷ್ಟು ಮಂದಿ ಅದಾರ? ಇವರೆಲ್ಲರೂ ಬದುಕಿ ಏನ್ ಮಾಡ್ಲಕತ್ತಾರ? ಮೋಕ್ಷ ಸಾಧನೆ ಮಾಡ್ಲಕತ್ತಾರ, ಕೇಚರಿ ಯೋಗ ಮಾಡ್ಲಕತ್ತಾರ. ಸಾಯಿಲಾರ್ದು ಸುಮ್ಮ ತಿನ್ನೋದು, ಬದುಕುದೇ ಬದುಕುವುದು, ಉಸಿರಾಡಿಸೋದು, ಹೇಳೋದು, ಬಕ್ಕೊಳ್ಳೋದು, ಬರೀ ಇದೇ ದಂಧ ಮಾಡ್ಲಿಕ್ಕೆ ಬದುಕಬೇಕಾ ಈ ಭೂಮಿ ಮೇಲೆ? ವ್ಯರ್ಥ ಜೀವಿಗಳು, ಭೂಮಿಗೆ ಭಾರ ಜೀವಿಗಳು, ಭೂಭಾರಕರು. ಇಂಥ ಬದುಕಿಗೆ ಅರ್ಥ ಅದ, ಇಂಥ ಟ್ರೀಟ್ಮೆಂಟಿಗೆ ಅರ್ಥ ಅದ, ಇಂಥ ಜೀವನಕ್ಕೆ ಅರ್ಥ ಅದ. ಏನು ಮಾಡ್ಲಾರ್ದೆ ಸುಮ್ಮನೆ ಹಂಗೆ ಇದ್ರ ಒಂದು ದನ ಸಹಿತ ಉಪಯೋಗ ಬರ್ತದ, ಮನುಷ್ಯ ಎದಕ್ಕೂ ಉಪಯೋಗ ಬರಲ್ಲ. ಈ ಒಂದು ಎತ್ತದಲ್ರಿ, ಎತ್ತು, ಆ ಎತ್ತು ಏನು ಹೊಲ ಕೆಲಸ ಮಾಡೋದು ಬೇಡ. ವಯಸ್ಸಾಗಿ ಮುದುಕಾಗ್ಯದಂತಂದ್ರ ಸುಮ್ಮ ಮನ್ಯಾಗ ಕಟ್ಟಿದ್ರೆ ಸಾಕು, ಹೊಲ ಕೆಲಸ ಮಾಡೋದು ಬೇಡ. ಅದಕ್ಕ ಕಣಿಕಿ ಸುಮ್ಮ ನೀವು ತಂದು ಮೇವು ಹಾಕಿದ್ರಿ ಅಂತಂದ್ರ ಅದೇನ್ ಸಗಣಿ ಇಡ್ತದಲ್ಲ, ಅದು 1 ವರ್ಷಕ್ಕೆ 10 ಎಕರೆ ಭೂಮಿಯನ್ನ ಫಲವತ್ತು ಮಾಡ್ತದಂತು. ಉಳಿದದ್ದೆಲ್ಲ ಓಟು ಉಪಯೋಗ ಅದ. ಈ ಮನುಷ್ಯ ಎದಕ್ಕೂ ಉಪಯೋಗ ಇಲ್ಲ. ಕಾಳುಬಳ್ಳಿ ಮಕ್ಕಳು ಬದುಕಿರೋ ತನಕ ಬರೀ ಫಿಟ್ಟಿಂಗ್ ಇಡೋ ಕೆಲಸನೇ ಮಾಡ್ತಿರ್ತಾರೆ. ವಯಸ್ಸಾದ ಮುದುಕರು ಮನೆಯಾಗಿದ್ರು ಅಂತಂದ್ರೆ ಅವ್ರಿಗೆ ಎಷ್ಟು ಇಡೋದು, ಇವ್ರಿಗೆ ಇಳಿಸೋದು, ಅವ್ರಿಗೆ ಹಚ್ಚಿಡೋದು, ಇವ್ರಿಗೆ ಹಚ್ಚಿಡೋದು. ತಮ್ಮ ಸಂಗಟ ಎಲ್ಲರೂ ಕ್ಲೋಸ್ ಆಗಿರ್ಬೇಕು, ಒಬ್ರಿಗೊಬ್ರು ಜಗಳ ಮಾಡ್ಕೊತಿರ್ಬೇಕು, ಅದನ್ನ ನೋಡಿ ಸಂತೋಷ ಪಡ್ತಿರ್ಬೇಕು. ಆಶೀರ್ವಾದ ಮಾಡೋಂಥ ಗುಣನೇ ಇರಂಗಿಲ್ಲ. ಎಷ್ಟು ಮುದುಕರು, ಬಹಳ ಕುತಂತ್ರ ಮುದುಕರು ಇರ್ತಾರೆ. ನಮ್ಮ ಓಣ್ಯಾಗ ಅದಾರ 25 ಮುದುಕರು ಅದಾರ, ಭಾರಿ ಸೈಲೆಂಟ್, ಭಾಳ ಚಲೋ. ಬ್ರಾಹ್ಮಣರು ಓಣಿ ಎಷ್ಟು ಚಲೋ ಅದಾರ ಅವರೆಲ್ಲ. ಸುಮ್ಮ ಯಾರು ಬಂದ್ರು ಹಚ್ಕೊಂಡು ಮಾತಾಡ್ತಾರ, ಹಕ್ಕೋತ್ ಮಾತಾಡ್ತಾರ. ಅವ್ರಿಗೇನು ಆಶೀರ್ವಾದನೇ ಆಶೀರ್ವಾದ, ಅವ್ರ ಮಾತಿನ ಹಂಗಿರ್ಬೇಕು. ಕುತಂತ್ರ ಮುದುಕರು ಇದ್ರ ಅಂತಂದ್ರ ಮನೆಯೆಲ್ಲ ಹಾಳು ಮಾಡಿ ಹೋಗ್ಬಿಡ್ತಾರ ಅಂತವ್ರು. ಬದುಕಿರೋದ್ರಕ್ಕಿಂತ ಸಾಯೋದೇ ಚಲೋ. 60-70 ವರ್ಷ ಆದ್ಮೇಲೆ ಎದಕ್ಕೂ ಉಪಯೋಗ ಇರಂಗಿಲ್ಲ. ಅವ್ರದ್ದು ಜ್ಞಾನ, ಅವ್ರ ಅನುಭವ ಏನಾರ ಮುಂದಿನವ್ರಿಗೆ ಉಪಯೋಗ ಆಗಂತ ಮುದುಕರು ಇದ್ರ ಇರ್ಬೇಕು. ಅವ್ರ ಅನುಭವನೂ ಇಲ್ಲ, ಜ್ಞಾನನೂ ಇಲ್ಲ, ಕಡು ಮೂರ್ಖರಿದ್ರ ಅಂತಂದ್ರ ಅವ್ರಲಿಂತ ಜಗತ್ತ ಹಾಳ, ಮನಿ ಹಾಳ, ಮನಸ್ಸು ಹಾಳ, ಬುದ್ಧಿ ಹಾಳ. ಬರೀ ವಯಸ್ಸಾಗ್ಯದ ತಿಳಕೆ ಅವಕ್ಕೆ ಇಟ್ಕೊಂಡು ಏನ್ ಮಾಡಿನೂ ಹಟ್ಟೆ. ಹಿಂಗಾಗಿ ಏನಂದ್ರ ಮೆಚುರಿಟಿ ಅಂತದ, ಒಂದು ಪ್ರಬುದ್ಧತೆ ಅಂತದ. ಆ ಪ್ರಬುದ್ಧತೆಗೆ ಅವ್ರು ಏನಂತಾರ, ಗೃಹಸ್ಥಾಶ್ರಮದೊಳಗೆ ಇರೋ ತನಕ ನನ್ನ ಹೆಂಡತಿ, ನನ್ನ ಮಕ್ಕಳು ಅಂತ ಸ್ವಾರ್ಥಿಯಾಗಿ ಬಾಳು. ಆಮೇಲೆ ಒಂದು 60 ವರ್ಷ ಆದ್ಮೇಲೆ ಏನಾಗಪ್ಪ ಅಂದ್ರ ಆ ಗೃಹಸ್ಥ ಜೀವನದಿಂದ ನೀ ಎಲ್ಲರ ಮನೆಗೆರ ಇರು, ವಾನಪ್ರಸ್ಥವ ಆಗಿ ವನ ಅರಣ್ಯದೊಳಗರ ಇರು, ಮನೆಗರ ಇರು, ಅದರ ಚಟುವಟಿಕೆಗಳ ಕಡೆ ಲಕ್ಷ್ಯ ಕಡಿಮೆ ಮಾಡ್ಕೊಂಡ್ಬಿಡು ನೀನು. ಗೃಹಸ್ಥಿ ಜೀವನದ ಚಟುವಟಿಕೆಗಳ ಲಕ್ಷ್ಯ ಕಡಿಮೆ ಮಾಡಿಕೊಂಡು ಏನ್ ಮಾಡು, ಹೊಸ ಮಂದಿ ಏನು ಬಂದಾರಲ್ಲ ಅವ್ರಿಗೆ ಆಶೀರ್ವಾದ ಮಾಡ್ಕೋತಿರು ನೀನು. ಸ್ವಾರ್ಥ ಬಿಟ್ಟು ಬಿಡು, ನಿಸ್ವಾರ್ಥಿಯಾಗಿ ನಿನ್ನ ಫ್ಯಾಮಿಲಿ ಮೆಂಬರ್ಸ್, ಹೊಸ ಜನರೇಷನ್ ಏನ್ ಬಂದದ ನಿನ್ನ ಮನೆಯೊಳಗ, ಅವ್ರಿಗೆ ಆಶೀರ್ವಾದ ಕನಿಷ್ಠ ಅವ್ರಿಗೆ ಎಲ್ಲರಿಗೂ ಒಳ್ಳೇದಾಗಂಗ
ಒಬ್ಬರಿಗೆ ಹೆಚ್ಚ ಒಬ್ಬರಿಗೆ ಕಡಿಮೆ ಇವೆಲ್ಲ ಪಾರ್ಶಾಲಿಟಿ ಮಾಡಿದ್ರೆ ಅವ್ರು ಮುದುಕರಲ್ಲ, ಹಿರಿಯರಲ್ಲ, ಅವರೆಲ್ಲ ಕಚ್ಚಡ ಜೀವಿಗಳವರೆಲ್ಲ. ಅಂಥದ್ದು ಮಾಡ್ಲಾರ್ದಂಗ ಎಲ್ಲ ಅಷ್ಟು ಮಂದಿಗೆ ಕಲ್ಯಾಣ ಬಯಸ್ಕೊತಿರು ನೀನಷ್ಟೇ. ಅದು ಬಿಟ್ಟು ಮತ್ತೊಂದೇನು ಮಾಡ್ಲಕ್ಕೆ ಹೋಗ್ಬೇಡಂತೆ ಅವರು. ಅವ್ರು ಏನಂತಂದ್ರ ಅಷ್ಟು ಮಾಡ್ಕೋತ ನಿನ್ನ ಫ್ಯಾಮಿಲಿ ಮೆಂಬರ್ಸಿಗೆ ಮೊದಲು ನೀನು ಹಿರಿಯ ಆಗು. ನಿನ್ನ ಫ್ಯಾಮಿಲಿ ಮ್ಯಾಂಬರ್ಸಿಗೆ ನೀನು ಹಿರಿಯ ಆಗಿ ಒಳ್ಳೆ ಹೆಸರು ತಗೋ. ಮನೆ ಒಳಗೆ ಅಷ್ಟೆಲ್ಲ ಸಂಸಾರ ಮಾಡಿದ ಮೇಲೂ ನಾಯಿಗೆ ಬೈದಂಗೆ ಬೈತಿರ್ತಾರೆ, ನೀ ಏನ್ ಮಾಡಿದೆ ಅಂತೇಳಿ. ಹಂಗಿಲ್ಲ, ಮೊದಲು ಅವ್ರ ಸಂಘಟನೆ ನೀನು ಚೆನ್ನಾಗಿ ಇದ್ದು ನೀನು ಅಲ್ಲಿ ಒಳ್ಳೆ ಹೆಸರು ತಗೋ, ದೇವ್ರಂತ ಮನುಷ್ಯ ಅಂತೇಳಿ. ಅದು ಆದ್ಮೇಲೆ ನೆಕ್ಸ್ಟ್ ಸನ್ಯಾಸಾಶ್ರಮ ಏನದ ಅಂದ್ರೆ ಇಡೀ ಸಮಾಜದಾಗ ಒಳ್ಳೆ ಹೆಸರು ತಗೊಳಕ ನಿನ್ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಅಲ್ಲ, ಇಡೀ ಸಮಾಜದ ಎಲ್ಲ ಜೀವಿಗಳಿಗೂ ಏನ್ ಮಾಡ್ಬೇಕು, ಕಲ್ಯಾಣವನ್ನು ಬಯಸುವಂತ ದೊಡ್ಡ ಗುಣ ಬರಬೇಕು, ದೊಡ್ಡವರಾಗಬೇಕು. ಇಡೀ ಸಮಾಜದ ಸುದ್ದಿ ಈ ಮಾತಾಡ್ಲಕ್ಕೆ ಹೋಗ್ತೀವಲ್ಲ ಗೃಹಸ್ಥಿ ಜೀವನದಾಗ, ಅದು ಸಾಧ್ಯ ಇಲ್ಲ. ಯಾಕಂತಂದ್ರ ನಮ್ಮ ಫ್ಯಾಮಿಲಿಗೆ ನಾವು ಲಾಕ್ ಡೌನ್ ಆಗಿಬಿಟ್ಟಿರ್ತೀವಿ, ಮಾತಾಡ್ತೀವಿ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಮುಂದೆ ಅದರದೊಳಗಿಂದ ಲಾಕ್ ತೆಕ್ಕೊಂಡು ಫ್ರೀ ಆಗಿದ್ದು ಅವರೆಲ್ಲರಿಗೂ ಒಳ್ಳೆಯದು ಬಯಸ್ಬೇಕು ವಾನಪ್ರಸ್ಥಾಶ್ರಮದೊಳಗೆ. ಅದರಿಂದ ಇನ್ನೂ ಸ್ವಲ್ಪ ಮೇಲಿನ ಸ್ತರಕ್ಕೆ ಹೋಗಿ ಏನ್ ಮಾಡ್ಬೇಕು, ಇಡೀ ವಿಶ್ವಕ್ಕೆ ಎಲ್ಲರಿಗೂ ಒಳ್ಳೇದಾಗಲಿ. ಅವ್ರು ಎಲ್ಲರೇ ಇರಲಿ, ನಮ್ಮ ಪರಿಚಯದವ್ರು ಇರಲಿ, ಪರಿಚಯದವ್ರು ಇಲ್ಲದೇ ಇರಲಿ, ಅವ್ರಿಗೆ ನಾವು ನೋಡಿದ್ರು ಅಷ್ಟೇ, ನೋಡಿಲ್ಲಂದ್ರೂ ಅಷ್ಟೇ, ಎಲ್ಲ 84 ಲಕ್ಷ ಜೀವರಾಶಿಗಳಿಗೆ ಕಲ್ಯಾಣ ಬಯಸೋದೇ ಒಂದು ಕೆಲಸ. ಸಕಲ ಜೀವಾತ್ಮರಿಗೆ ಲೇಸ ಉಂಟಾಗಲಿ, ಇಂಥದೊಂದು ಪ್ರಯತ್ನ ಮಾಡಿಕೊಂಡು ಹೋಗ್ಬೇಕು. ಮುಂದೇನಪ್ಪ ಅಂದ್ರೆ ಚೌಪಾಯಿ 74 ಅಷ್ಟಸಿದ್ಧಿ ಜೇ ಧಾರತ ಯೋಗಿ ಬಿಂದು ಘಸೈ ಹಾರತ ತೇ ಭೋಗಿ ಆಸೆ ಅತಿ ಉತ್ತಮ ಬಿಂದು ಜುಜಗವೈ ತೇಹಿತಿಯ ಚಿತೆ ಲೇತ ನಿಜ ಭಗಮೆ. ಏನ್ ಹಿಂಗಂದ್ರ ಅಷ್ಟಸಿದ್ಧಿಗಳಂದ್ರೆ ಅಣಿಮ ಅಂತಂದ್ರೆ ದೇಹವನ್ನು ಅತ್ಯಂತ ಸಣ್ಣ ಗಾತ್ರ ಮಾಡೋದು, ಸಣ್ಣದು ನೊಣ ಆದಂಗಾಗದು, ಇರ್ವಿ ಆಗದಂಗಾಗದು. ಹಂಗೆ ಯಾರು ಆಗಿದ್ದದನ್ರಿ ನೋಡಿರ, ಕೇಳಿರ ಹಿಂದಿನ ಕಥೆಗಳು? ಅಣಿಮ ಸಿದ್ಧಿ ಪೊಲೀಸರು ಸಮುದ್ರ ದಾಟ ಮುಂದ ರಾಕ್ಷಸನ ಬಾವಿ ಒಳಗೆ ಹೋಗೋ ಮುಂದ ತಣ್ಣದಾಗಿ ಹೋಗ್ತಾನೆ. ಹನುಮಂತ ಆಗ್ತಾನೆ. ಹನುಮಂತಗಿದ ಅಷ್ಟಸಿದ್ಧಿಗಳು ಆಗಿತ್ತು. ಮತ್ತೆ ಅಣಿಮ ಸಿದ್ಧಿ ದೇವೇಂದ್ರ ಏನ್ ಮಾಡ್ತಾನ, ಗೌತಮ ಋಷಿ ಹೆಂಡತಿ ಯಾರು, ಅಹಲ್ಯ, ಅಕಿ ವಿಶ್ವಸುಂದರಿ, ಅಕಿ ಆಗಿನ ಕಾಲದಾಗ. ಇವ ದೇವೇಂದ್ರ ನಾನು ಎಲ್ಲ ದೇವತೆಗಳಿಗೆ ಒಡೆಯನಾಗಿದ್ದು ಭೂಲೋಕದೊಳಗ ಆ ವಿಶ್ವಸುಂದರಿಗೆ ಯಾಕೆ ನಾನು ಅನುಭವಿಸಬಾರದು ಅಂತೇಳಿ ಆಕೆ ವಿಶ್ವಸುಂದರಿ ಇದ್ರು ಆಕೆ ಏನಿರ್ತಾಳ, ಒಬ್ಬ ಋಷಿ ಪತ್ನಿ ಇರ್ತಾಳ ಆಕೆ. ಅದು ಅವನಿಗೆ ಅರಿವು ಇದ್ದಿದೆ. ಏನ್ ಮಾಡ್ಬಿಡ್ತಾನ, ಚಂದ್ರಿಗೆ ಹೇಳ್ತಾನ. ಅವನು ನಸಿಕ್ನಾಗ 3:30-4 ಗಂಟೆ ಸುಮಾರಿಗೆ ನದಿಗೆ ಹೋಗಿ ಅವ್ ಸ್ನಾನ ಮಾಡಿ ಅವ್ ಏನೆಲ್ಲ ಪ್ರಾತಃ ಅವೇನ ಸಿದ್ಧಿ ಸಾಧನೆಗಳು ಮಾಡೋದು ಗೌತಮ ಋಷಿ ಕೆಲಸ ಇರ್ತದ. ಇವ ಏನ್ ಮಾಡ್ತಾನ, ಚಂದ್ರಗ ಹೆಲ್ಪ್ ತಗೋತಾನ. ಆ ಗೌತಮ ಋಷಿಗೆ ಜಲ್ದಿ ಎಬ್ಬಿಸಿ ಕಳಿಸ್ಬಿಡಪ್ಪ, ಕೋಳಿಯಾಗಿ ಕೂಗು ಅಂತೇಳಿ ಚಂದ್ರ ಹೇಳ್ತಾನ. ಮತ್ತ ದೇವೇಂದ್ರ ಚಂದ್ರನ ಒಡೆಯ ಅಲ್ಲ, ಎಲ್ಲ ದೇವತೆಗಳ ಒಡೆಯ. ಆಯ್ತಪ್ಪ ನೀ ಹೆಂಗ್ ಹೇಳ್ತೀವಿ ಕೇಳ್ತೀನಿ ಅಂತೇಳಿ 4 ಗಂಟೆಗೆ ಕೋಳಿ ಕೂಗೋದ್ರ ಬದಲಿ ಚಂದ್ರ ಏನ್ ಮಾಡ್ತಾನ, ಮಧ್ಯರಾತ್ರಿ 1:30-2 ಗಂಟೆ ಸುಮಾರಿಗೆ ಕೋಳಿಯಾಗಿ ಕೂಗಿಬಿಡ್ತಾನ. ಕೋಳಿ ಕೂಗಿ ಕೂಡಲೇನೆ ಏನಾಯ್ತು, ಗೌತಮ ಋಷಿ ತಾನು ಪಾಡಿ ತಾನು
ಎದ್ದು ಹೋಗ್ಬಿಟ್ಟ ತಾನು ಸಾಧನೆ ಮಾಡುವುದಕ್ಕೆ ನದಿ ದಂಡೆಗೆ. ಇಲ್ಲಿ ಏನ್ ಮಾಡ್ದ ಇಂದ್ರ, ಆ ಒಂದು ಅಹಲ್ಯೆಯ ಮನೆಗೆ ಬಂದು ಆ ಗೌತಮ ಋಷಿಯ ವೇಷಧಾರಣೆ ಮಾಡಿ, ಆಕಿಗೇನು ಗೊತ್ತಾಗಲ್ಲ ಪಾಪ ಅಹಲ್ಯ ನನ್ನ ಗಂಡನೇ ಅದನ್ನಂತ ತಿಳ್ಕೊಂಡು ಅವನ ಸಂಗಟ ಸಮಾಗಮ ಮಾಡಿಬಿಡ್ತ. ಅಲ್ಲಿ ನದಿ ದಂಡಿಗೆ ಹೋದಾಗ ಏನಾಗ್ತದ, ನಸಿಕ್ನಾಗ 3:30 ವಾತಾವರಣನೇ ಬೇರೆ, ರಾತ್ರಿ 1:30-2 ವಾತಾವರಣನೇ ಬೇರೆ. ಏನೋ ತಪ್ಪಾಗ್ಯದ, ದೋಖ ಆಗ್ಯದ, ಇದು ನಾನು ಬಂದು ಸಾಧನೆ ಮಾಡುವ ಸಮಯ ಅಲ್ಲ ಅಂತ ತಿಳ್ಕೊಂಡು ಇನ್ನ ಲೇಟ್ ಅದ, ಬ್ರಾಹ್ಮಿ ಮುಹೂರ್ತ ಅಂತೇಳಿ ಅವ ಪಾಪ ಮತ್ತು ವಾಪಸ್ ಬರ್ತಾನ. ವಾಪಸ್ ಬರೋದ್ರಾಗೆ ಏನಾಗ್ಬಿಡ್ತದ, ಇವ ದೇವೇಂದ್ರ ಒಳಗಿರ್ತಾನ. ಬಂದು ಬಾಗ್ಲ ಬಡದ್ರೆ ಈಗ ದೇವೇಂದ್ರ ಒಳಗಿರ್ತಾನ. ಮತ್ತ ಅವ ದೇವೇಂದ್ರ ಏನ್ ಮಾಡ್ಬೇಕು, ಈಗ ಹೊರಗೋಗ್ಬೇಕಾದ್ರ ಏನಾಗ್ಬೇಕ, ಅವನು ಅಣಿಮ ಆಗ್ಬಿಡ್ತಾನ. ಅಣಿಮ ಅಂದ್ರೆ ಒಂದು ಸಣ್ಣದ ನೊರಜತ್ತದಲ್ಲ, ಅಂಥದ್ದೊಂದು ರೂಪ ತಾಳಿ ಎದರಾಗಿಂದ ಪಾರಾಗಿ ಹೋಗ್ತಾನಂದ್ರ ಅವರು ಅಲ್ಲ ಅವ್ರ ಬಚ್ಚಲದಲ್ಲ, ಬಚ್ಚಲ ಮನಿ, ಆ ಬಚ್ಚಲ್ ಮೂವರೆಗಿಂದ ಹೊರಗೋಗ್ತಾನ. ನೋಡ್ರಿ ಹೆಂಗದ ಕತೆ. ಇವ್ರು ಮಾಡಿದ ದೇವತೆಗಳು ಅಂತೇಳಿ ಏನ್ ಮಾಡ್ಯಾರಲ್ಲ, ಇವ್ರು ಮಾಡಿದ ಲೀಲೆಗಳು ಏಟ್ ದೊಡ್ಡವು ನೋಡ್ರಿ. ಇವು ಮನುಷ್ಯರಿಗೆ ದೇವತೆಗಳಿಗೆ ಈ ಒಂದು ಕೆಟ್ಟ ಪ್ರವೃತ್ತಿ ಒಳಗೆ ಏನೇನು ವ್ಯತ್ಯಾಸ ಇಲ್ಲ. ಅವರು ಇವ್ರಿಗಿಂತ ಹೊಲಸ ಕಥೆಗಳು ಜಗ್ಗದವ, ಅವು ಗದ್ದಲ. ಅವಾಗ ಅಣಿಮ ಆಗಿ ಹೋಗೋದಾದ್ರೇನು ಏನಾದ್ರೇನು ಅವನ ಮನೆ ಒಳಗೆ ಏನ್ ನಡೆದದ, ಅವನಿಗೆ ಒಂದು 3ನೇ ಕಣ್ಣು ಇರ್ತದ ಗೌತಮ ಋಷಿಗೆ, ಅದು ಕಂಡು ಬಿಡ್ತದ. ಆವಾಗ ಅವ ಏನ್ ಮಾಡ್ತಾನ, ಈ ಒಂದು ದೇವೇಂದ್ರಗೂ ಶಾಪ ಕೊಡ್ತಾನ, ಅಹಲ್ಯಾಗೂ ಶಾಪ ಕೊಟ್ಬಿಡ್ತಾನ, ನೀನೊಂದು ಕಲ್ಲಾಗಿ ಬಿದ್ದಿರು. ಮುಂದೆ ಶ್ರೀರಾಮಚಂದ್ರನ ಪಾದ ಸ್ಪರ್ಶ ಆದಾಗ ಆ ಒಂದು ನಿಂದು ಪಾಪದ ಪ್ರಾಯಶ್ಚಿತ್ತ, ಶಾಪ ವಿಮೋಚನೆ ಎಲ್ಲ ಆಗ್ತದಂತ ಹೇಳ್ತಾನ. ಮುಂದೆ ದೇವೇಂದ್ರಗ ಯಾವ ಇಂದ್ರಿಯವನ್ನ ನೀನು ಬಯಸಿ ಬಂದಿದಿ, ನೀನು ಮೈ ತುಂಬ ಅವೇ ಇಂದ್ರಿಯಗಳಾಗ್ಲಿ ಅಂತೇಳಿ ದೇವೇಂದ್ರನ ಮೈ ತುಂಬ ಯೋನಿಗಳಾಗಂತ ಒಂದು ಶಾಪ ಕೊಟ್ಬಿಡ್ತ. ಅದಕ್ಕೆಲ್ಲ ಮುಂದೆ ಕಥೆ ಬೇರೆ ಬೇರೆ ಅದಾವ, ಅವೆಲ್ಲ ಮುಂದಿಂದ ಅದೇ ಹೇಳ್ಕೊತ ಕೂತ್ರಿ ಇದೆ ಆಗ್ತದ. ಅಂದ್ರೆ ಅಲ್ಲಿ ದೇವೇಂದ್ರನಿಗೆ ಏನಿತ್ತಪ್ಪ ಅಂದ್ರೆ ಅಣಿಮಾ ಸಿದ್ಧಿ ಇತ್ತು ಅಂತೆ. ದೇಹವನ್ನು ಅತ್ಯಂತ ಚಿಕ್ಕ ಗಾತ್ರಕ್ಕೆ ಇಳಿಸುವುದು. ಮತ್ತೆ ಲಘಿಮ ಅಂತ ಬರ್ತದೆ. ಲಘಿಮ ಅಂತಂದ್ರೆ, ಲಘು ಅಂದ್ರೆ ಏನು, ಹಗುರ. ಲಘು ಅಂದ್ರೆ ಹಗುರ. ಹೆಂಗ, ಹತ್ತಿ ಅರಳಿ ಇರ್ತದಲ್ಲ, ಹತ್ತಿ ಗಾಳಿಗೆ ಹಾರ್ತದಲ್ರಿ ಹತ್ತಿ, ಅರಳಿ ಬೀಜ ಇರೋದಲ್ಲ. ಬೀಜ ಇತ್ತಂದ್ರೆ ಹತ್ತಿ, ಬೀಜ ಇರ್ಲಿಲ್ಲ ಅಂತಂದ್ರೆ ಅರಳೆ. ಬೀಜ ಇದ್ದದಕ್ಕೆ ಏನಂತಾರ, ಬೀಜ ಇದ್ದದಕ್ಕೆ ಏನಂತಾರ, ಕಾಟನ್ ಹತ್ತಿ ಅಂತಾರ. ಬೀಜ ಇರ್ಲಾರ್ದಕ್ಕೆ ಏನಂತಾರ, ಅರಳಿ ಅಂತಾರ. ಮಾತಾಡ್ರಿ, ಏನ್ ಮಾತಾಡಲ್ಲ. ಅರಳಿ ಅಂತಾರ. ಇಂಗ್ಲಿಷ್ನಾಗ ಏನಂತಾರ, ಲಿಂಟ್. ಕಾಟನ್, ಕಾಟನ್ ಎಲ್ಲ ಊಟ ಕಾಟನ್ನೇ. ಎಲ್ಲ ಊಟ ಕಾಟನ್ನೇ. ಎಲ್ಲದ ಹೆಸರು, ಮೇನ್ ಹೆಸರು ಅದು ಕಾಟನ್, ಹತ್ತಿ. ಕಾಟನ್ನು ಹತ್ತಿ ಅಂತ ಏನದಲ್ಲ, ಅದು ಹೆಂಗದ ಅಂತಂದ್ರೆ ಎಲ್ಲಾನು ಕಾಟನ್ನೇ. ಈಗ ನಮ್ಮ ಮೈ ಮೇಲೆ ಹಾಕೊಂಡು ಟವೆಲ್ ಲುಂಗಿ ಏನಿದು ಕಾಟನ್ನೇ. ಅಂಡ್ರೋರ್ ಬನೀನ್ ಎಲ್ಲ ಕಾಟನ್ನೇ, ಏನೆಲ್ಲ ಕಾಟನ್ನೇ. ಲುಂಗಿ ಕಾಟನ್ನೇ, ಎಲ್ಲ ಕಾಟನ್. ಅದ್ರೊಳಗ ಹತ್ತಿ ಇರೋದು, ಇದು ಬೀಜ ಇರೋದು, ಬೀಜ ಇರ್ಲಾರ್ದು. ಬೀಜ ಇತ್ತು ಅಂತಂದ್ರೆ ಕಪಾಸ್ ಅಂತಾರ ಅದಕ್ಕೆ. ಹತ್ತಿಗೆ ಅದಕ್ಕೆ ಕಪಾಸ್ ಅಂತಾರ. ಬೀಜ ಇತ್ತಂದ್ರೆ ಕಪಾಸ್ ಅಂತಾರ.
ಬೀಜ ಇರಲಿಲ್ಲ ಅಂತಂದ್ರೆ ಲಿಂಟ್ ಅಂತಾರೆ, ಬೀಜ ತೆಗೆದಿದ್ದಾರೆ. ಅದು ಬೀಜ ಇರ್ಲಾರ್ದ ಹತ್ತಿ ಎಲ್ಲಾರ ಇಟ್ಟು ನೋಡ್ರಿ, ಕಟ್ಟಿ ಮೇಲೆ ಮಾಳಿಗೆ ಮೇಲೆ ಮರದಿನ ಅದು ಇರಂಗಿಲ್ಲ, ಅದು ಗಾಳಿ ಯಾರೋ ಹೋಗ್ಬಿಟ್ರಿ. ಹಂಗೇನಾಗ್ತದೆ, ಇದು ಹಗುರಾಗದು. ಅದಕ್ಕೇನಂತಾರೆ, ಲಗಿಮ ಅಂತಾರೆ. ಅಣಿಮ, ಲಗಿಮ. ಮತ್ತೇನದ ಮಹಿಮ ಅಂತಂದ್ರೇನು, ದೊಡ್ಡದಾಗದು. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನು ಅಂತ ಕೇಳಿರಿಲ್ಲ ಹಾಡ? ಈ ಹಾಡ ಕೇಳಿರಿಲ್ರಿ? ಆಕಾಶ ಭೂಮಿಯನ್ನು ಒಂದು ಕೇಳಿರ್ತೀರಿ, ಭಕ್ತಿಗೀತೆ ಯಾರ ಹಚ್ಕೊಂಡು ಕೇಳಿರ್ತೀರಿ, ಕೇಳಿರ್ತೀರಿ. ಹಂಗ ಆ ಭೂಮಿ ಮೇಲೆ ಕಾಲು, ಆಕಾಶದಾಗ ತಲಿ, ಜಗದಾಗಲ್ಲ, ಮುಗಿಲಾಗಲ್ಲ, ದೊಡ್ಡವಾಗದು, ಎತ್ತರಾಗದು, ದೊಡ್ಡವಾಗದು, ದಪ್ಪಾಗದು, ಅಗಲಾಗದು. ಅದಕ್ಕೇನಂತಾರಪ್ಪ ಅಂದ್ರೆ ಮಹಿಮ. ಆ ಮಹಿಮ ಎಲ್ಲ ಆಂಜನೇಯನಲ್ಲಿ ಅಷ್ಟಸಿದ್ಧಿಗಳಿದ್ದು, ಅವನಿಗೆ ಆಕಾಶ ಭೂಮಿ ಒಂದು ಮಾಡಂಥದ್ದು ಇತ್ತು. ಯಾವುದೋ ಒಂದು ರಾಕ್ಷಸ ಬಂದು ಹನುಮಂತಗೆ ನುಂಗಾಗ ಅಣಿಮ ಆದ, ಒಳಗೆ ಹೋಗಿ ಮಹಿಮ ಆದ, ಅದ್ರ ಹೊಟ್ಟೆ ಹರಿದು ಹೊರಗೆ ಬಂದ. ಅವನೊಳಗೆ ಅಂತ ಶಕ್ತಿ ಇತ್ತು. ಮಹಿಮ, ಅಣಿಮ, ಲಗಿಮ. ಮತ್ತೆ ಅದು ಗರಿಮ ಅಂತ ಬರ್ತದೆ. ಗರಿಮ ಅಂತಂದ್ರೇನು, ವಜ್ಜಾಗದು. ನಿಮ್ಮ ಶರೀರ ಇರ್ಬೋದು 70 kg 80 kg, ಭಾಳ ಒಂದು 100 kg ಇರ್ತದೆ. 1 ಕ್ವಿಂಟಲ್ ಪ್ಲಸ್ ಆರ್ ಮೈನಸ್ 1 ಕ್ವಿಂಟಲ್ ಮನುಷ್ಯನ ಶರೀರ. 10 ಕ್ವಿಂಟಲ್ ಅಷ್ಟು ವಜ್ಜಾತನವ. ಯೋಗ ಸಿದ್ಧಿಲಿ ಅಂತ ಅಳ್ಳಾಡ್ಸಕ್ ಬರ್ಲಾರ್ದಂಗ ಆತನವ. ಅಂತ ಶಕ್ತಿನೂ ಅದ ಈ ಶರೀರಕ್ಕೆ. ಈ ಶರೀರದ ಶಕ್ತಿಗಳು ಅದಾವ, ಆ ಶಕ್ತಿಗಳು ಪ್ರಕಟ ಮಾಡ್ಕೋಬೇಕು. ಒಳಗದಾವ ಈ ಶಕ್ತಿಗಳು, ಅದನ್ನು ಪ್ರಕಟ ಮಾಡ್ಕೋಬೇಕು. ಅದಕ್ಕೆ ಏನಾಯ್ತು, ಅಣಿಮ, ಮಹಿಮ, ಲಗಿಮ, ಗರಿಮ, ಇವು 4. 5ನೇದ್ದೇನದ, ಪ್ರಾಪ್ತಿ ಸಿದ್ಧಿ. ಏನಂದ್ರೆ ಎಲ್ಲಾ ಕಾಲದಲ್ಲಿ ಎಲ್ಲಾ ದೇಶದಲ್ಲಿ ಅನಿರ್ಬಂಧಿತವಾಗಿ ಪ್ರವೇಶಿಸುವುದು. ಅಲ್ಲಿ ಇಲ್ಲಿ ಅದು ಇದು ನಂದು ನಿಂದು ಅನ್ನಂಥದ್ದು ಏನೇನು ಇಲ್ಲ. ತನಗೆ ಏನು ಬೇಕು, ಎಲ್ಲಿ ಬೇಕು, ಎಂಥದ್ದು ಬೇಕು ಅದನ್ನು ಪಡ್ಕೊಳ್ಳೋದು, ಅದು ಪ್ರಾಪ್ತಿ. ಅನಿರ್ಬಂಧಿತವಾಗಿ ಅವನಿಗೆ ಯಾರು ಕಂಟ್ರೋಲ್ ಇರ್ಲಾರ್ದಂಗೆ ಹೋಗಂತ ಒಂದು ಶಕ್ತಿ, ಅದೇನದ ಪ್ರಾಪ್ತಿ. ಅನಿರ್ಬಂಧಿತವಾಗಿ ಪ್ರವೇಶಿಸುವುದು, ಎಲ್ಲಾ ಕಡೆ ಹೋಗೋದು. ಮತ್ತೆ ಪ್ರಾಕಾಮ್ಯ, ತನಗೆ ಇಷ್ಟವಾದದ್ದನ್ನ ದೊರಕಿಸಿಕೊಳ್ಳುವುದು. ನೋಡ್ರಿ ಹೆಂಗ, ತನಗೇನ್ ಬೇಕನ್ನುತ್ತದ ಅದನ್ನು ಪಡ್ಕೊಳ್ಳೋದು. ಈ ರಾಜಕಾರಣಿಗಳ ಬಳಿ, ರಾಜರ ಬಳಿ ಇದು ಬಹಳ ಇರ್ತದೆ. ತನಗೇನ್ ಬೇಕು ಅದನ್ನು ಪಡ್ಕೋಬೇಕು. ರಾಜಸ ಪ್ರವೃತ್ತಿ ಇದು. ನೋಡ್ರಿ, ಆಸೆ ಪಡಬಾರದಕ್ಕೆ ಆಸೆ ಪಟ್ಟು ದೇವೇಂದ್ರನ ಪರಿಸ್ಥಿತಿ ಏನಾಯ್ತು. ಮತ್ತೆ ಕೌಶಿಕ ಮಹಾರಾಜ ಅಕ್ಕಮಹಾದೇವಿಯ ಬಗ್ಗೆ ಆಸೆ ಪಟ್ಟು ಅವನ ಪರಿಸ್ಥಿತಿ ಏನಾಯ್ತು. ಮತ್ತೆ ಮೀರಾಬಾಯಿ ಗಂಡನ ಹೆಸರು ಏನೋ ಅದ, ಅವನ ಪರಿಸ್ಥಿತಿ ಏನಾಯ್ತು. ದೈವ ಭಕ್ತರ ಜೊತೆಗೆ ಆಸೆ ಪಟ್ರ ಏನಾಗ್ತದ, ಅದು ಪ್ರಾಕಾಮ್ಯ. ಅದೇನ್ ಬಿಡು, ನಾನು ಹೇಳ್ದಂಗೆ ಕೇಳ್ಬೇಕು. ನಾ ರಾಜ ಅಧಿನೇತ್ಯಕ್ಕೆ ಕಾರವಾರ ಮಾಡ್ಲಕ್ಕೆ ಹೋಗ್ತಾರಲ್ಲ, ತನಗೆ ಇಷ್ಟವಾದದ್ದನ್ನ ದೊರಕಿಸಿಕೊಳ್ಳುವುದು. ತನ್ನ ಭೋಗದಾಗ ಇರ್ತದೋ ಇರಂಗಿಲ್ಲೋ, ನನಗೆ ಇಷ್ಟ ಆಗ್ಯದ ಬೇಕಂತ, ಅದು ಒಂದು ಸಿದ್ಧಿ. ಜಿದ್ ಮಾಡ್ತಾರ ನೋಡ್ರಿ ಮನ್ಯಾಗ. ಮೈಸೂರು ಸಿಲ್ಕ್ ಸೀರೆ ಬೇಕು ನನಗ, 10,000 ರೂಪಾಯಿ ಅಂತಾರ. ಬೇಡ, ಈಗ ರೊಕ್ಕಿಲ್ಲ. ಅದೆಲ್ಲ ಏನಿಲ್ಲ, ಪಡ್ಕೋತೀನಿ. ಅದ ಹೆಂಗ್ ಕೊಡ್ಸಂಗಿಲ್ಲ ನೋಡ್ತೀನಿ ನಾನು. ಪ್ರಾಕಾಮ್ಯ. ಹೆಂಗ ಗೊತ್ತಾಯ್ತಾ? ಪ್ರಾಪ್ತಿ ಪ್ರಾಕಾಮ್ಯ ಅಂದ್ರೆ ಎಲ್ಲಿ ಬೇಕಲ್ಲಿ ಹೋಗೋದು, ಏನ್ ಬೆಕ್ಕದ್ ಪಡ್ಕೊಳ್ಳೋದು. ಎಷ್ಟದು? 4, 2, 6 ಅದು. 5ನೇದ್ದು ಈಶತ್ವ. ಈಶತ್ವ ಅಂತಂದ್ರೇನು? ಹತೋಟಿ ಸಾಧಿಸುವ ಸಿದ್ಧಿ. ಎಲ್ಲರ ಮೇಲೆ ಹತೋಟಿ ಸಾಧಿಸುವ ಸಿದ್ಧಿ. ಅವ ಹೇಳ್ದಂಗೆ ಕೇಳ್ಬೇಕನ್ನಂಗೆ ಮಾಡೋ ಸಿದ್ಧಿ ಅದು ಇರ್ಬೇಕು.
ಅದನ್ನು ಒಂದು ಸಿದ್ಧಿನೇ. ಯಾರೋ ಒಂದಿಬ್ರು ಇಡೀ ಮನಿ ಮಂದಿ ಗುದ್ದಾಡ್ಕೊತ ಬರ್ತಾರ. ಗುದ್ದಾಡಿ ಕಡೆಗೆ ಏನ್ ಮಾಡ್ತಾರ, ಶುದ್ಧ ಬ್ರಹ್ಮರ್ಷಿಗಳು ಇವ್ರು ಚಲೋ ಹೇಳ್ತಾರ, ಶಾಣ್ಯರ, ಇವ್ರ ಬಲ್ಲಿ ಹೋಗಮು, ನಮಗೇನು ತಿಳಿಯವಲ್ದು ಏನ್ ಮಾಡ್ಬೇಕಂತ. ಇವ್ರ ಬಲ್ಲಿ ಆದ್ರೆ ಇವ್ರು ಚಲೋ ನ್ಯಾಯ ಹೇಳ್ತಾರ, ಅವ್ರ ಬಲ್ಲಿ ಹೋಗಮ್ಮ. ನೀವು ಸುಮ್ಮನೆ ನ್ಯಾಯ ಹೇಳಿಕೆ ಕೇಳಿದ್ರೆ ಕೇಳ್ರಿ, ಬಿಡ್ರಿ, ನಮ್ಮದ್ ನಾವು ಹೇಳ್ತೀವಪ್ಪ ಹಿಂಗ ಅಂತೇಳಿ ಹೇಳಿದ್ರೆ ಅದು ಈಶತ್ವ ಅಲ್ಲ. ಒಮ್ಮ ನೀವು ಹೇಳಿದ ಮೇಲೆ ಅದು ಪಾಲನೆ ಆಗ್ಬೇಕು, ಇಬ್ರು ಕೇಳ್ಬೇಕು, ಅದು ಈಶತ್ವ. ಬಹಳ ಮುಖ್ಯದ ಈಶತ್ವ. ಮನೆಯೊಳಗ ನಿಮ್ಮ ಹೆಂಡ್ರು ನೀವು ಹೇಳಿದ್ದಕ್ಕೆ ಕೇಳಬೇಕು, ನಿಮ್ಮ ಮಕ್ಕಳು ನೀವು ಹೇಳಿದ್ದಕ್ಕೆ ಕೇಳಬೇಕು. ಮನಿ ಯಜಮಾನ ಅಂತ ಹೇಳಿ ಇದ್ದು ನಾನೇನಪ್ಪ ಹೇಳ್ತೀನಿ, ಅವು ಕೇಳಿಲ್ಲ ಅಂದ್ರೆ ನಾ ಏನ್ ಮಾಡ್ಬೇಕು, ಎಲ್ಲರೂ ದೊಡ್ಡವರಾಗ್ಯಾರ, ಹೆಂಗ್ ಮಾಡ್ಬೇಕು ಅಂಥೇಳಿ ಕೈ ಬಿಟ್ಟು ಕುಂದ್ರದಿಲ್ಲ. ಇದು ಸಿದ್ಧಿ ಇರ್ಬೇಕು. ಒಂದು ನಾಯಿ ಸಹಿತ ತನ್ನ ಮನೆ ಮುಂದೆ ಹೆಂಗ್ ಕೂತಿರ್ತದ ಕಟ್ಟಿ ಮೇಲೆ, ಆ ಮನಿ ಒಳಗಿಂದ ಒಂದು ಸೂಜಿ ಸಹಿತ ಹೋಲಾರ್ದಂಗ ತನ್ನ ಜವಾಬ್ದಾರಿ ಹೆಂಗ್ ಇಟ್ಕೊಂಡು ಕೂತಿರ್ತದ ನೋಡಿರಲ್ಲ. ಒಳಗೆ ಯಾರ ಬಂದ್ರಂದ್ರೆ ಭವ ಅಂತು. ಹಂಗಿರ್ಬೇಕದ ಈಶತ್ವ. ಇದು ಬಹಳ ಮುಖ್ಯ. ಅದು ಒಡೆತನ, ಯಜಮಾನಿಕೆ ಇರ್ಬೇಕು. ಅದನ್ನು ಉಳಿಸ್ಕೋಬೇಕಾದ್ರೆ ಕೆಲವೊಬ್ರು ಪ್ರೀತಿಲಿಂದ ಉಳಿಸ್ಕೋತಾರ, ಕೆಲವೊಬ್ರು ಅಂಜಿಸಿ ಉಳಿಸ್ಕೋತಾರ, ಕೆಲವೊಬ್ರು ಅವ್ರವ್ರದೇ ಟೆಕ್ನಿಕ್ಗಳು. ತಮ್ಮ ಹತ್ರ ಜಗ್ಗಿ ಸಂಪತ್ತದ, ನನ್ನ ಚಲೋ ನೋಡ್ಕೊಂಡ್ರೆ ನಿಮ್ಗೆಲ್ಲ ಒಳ್ಳೇದಾಗ್ತದ ಅಂತ ಹೇಳಿ ನಿಮ್ಗೆ ಹೋಗಾಗ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಏನಾರ ಮಾಡಿ ಆಸೆ ಆಮಿಷಗಳಿಂದ ಈಶತ್ವ ಆಗಿರ್ತದ. ಈಗ ಇಲ್ಲಿ ನಮ್ಮ ರಾಜ್ಯದಾಗ ಸರ್ಕಾರ, ಕರ್ನಾಟಕ ಸರ್ಕಾರ ಅದಲ್ಲ, ಅದರೊಳಗೆ ಏನೂ ಯೋಗ್ಯತೆ ಇಲ್ಲ ಅಂದ್ರೂ ಪುಕ್ಷಟೆ ಭಾಗ್ಯ ಕೊಟ್ಟು ಈಶತ್ವ ಸತ್ಸ ಪುಕ್ಷಟೆ ಭಾಗ್ಯಗಳು ಇವೆಲ್ಲ ಏನದ ಅಯೋಗ್ಯ ಈಶತ್ವಗಳು, ಎಲ್ಲ ಯೋಗ್ಯ ಅಲ್ಲವೇ ಅಲ್ಲವು. ಅವರೊಳಗೆ ಯಾವ ಅಭಿವೃದ್ಧಿ ಮಾಡುವ ಸಾಮರ್ಥ್ಯ ಇಲ್ಲ. ಜನರ ಸೇವೆ ಮಾಡಬೇಕು, ಜನರ ಉದ್ಧಾರ ಮಾಡ್ಬೇಕನ್ನೋ ಏನೇನು ಉದ್ದೇಶಗಳಿಲ್ಲ ಅಲ್ಲಿ. ಬರೀ ಏನೋ ಒಂದು ಕಾಲೇ ಕುಂದಿರ್ಸಿ ಊಟಕ್ಕೆ ಹಾಕ್ತೀನಿ, ನನಗೆ ಓಟ್ ಹಾಕ್ರಿ ಅಂತೇಳಿ ಅಯೋಗ್ಯವಾದಂತ ಒಂದು ಇದು ಮಾಡ್ಯಾರ. ಅದರಲ್ಲಿಂದ ಏನು ಯಾವುದೂ ಕೆಟ್ಟ ಅಲ್ಲ. ಎಲ್ಲೋ ಒಂದು 10% ಒಳ್ಳೇದಿದ್ದೇ ಇರ್ತದ. ಯಾವುದಕ್ಕೆ ಏನು ಅನ್ನೋದು ಬೇಡ. ಅದರಿಂದ ಜನ ಸೋಮಾರಿಗಳಾಗ್ತಾರ, ಗುಣ ಕೆಟ್ಟು ಹೋಗ್ತಾವ. ಅದು ಅಂತ ಸರ್ಕಾರದಲ್ಲಿಂತ ಯಾರಿಗೆ ಒಳ್ಳೇದಾಗಂಗಿಲ್ಲ, ಅವ್ರಿಗೇನು ಏನು ಒಳ್ಳೆ ಹೆಸರು ಬರಂಗಿಲ್ಲ, ಕೀರ್ತಿನೂ ಬರಂಗಿಲ್ಲ ಅಷ್ಟೇ. ಮುಂದೇನಾಯ್ತು, ಪ್ರಾಕಾಮ್ಯ, ಪ್ರಾಪ್ತಿ, ಈಶತ್ವ ಆದ್ಮೇಲೆ ವಶಿತ್ವ. ವಶಿತ್ವ ಅಂದ್ರೆ ಜಯ ಸಾಧಿಸೋದು. ಅದರ ಮೇಲೆ ತನ್ನ ವಶದಾಗ ಇಟ್ಕೊಳ್ಳೋದು, ತನ್ನ ಆಧೀನದಾಗ ಇಟ್ಕೊಳ್ಳೋದು. ಈ ರೀತಿ ಅಷ್ಟಸಿದ್ಧಿಗಳು ಎಲ್ಲದರ ಮೇಲೆ ತನ್ನ ಜಯವನ್ನು ಹೊಂದುವುದು, ತನ್ನ ಆಧೀನದಲ್ಲಿ ಇಟ್ಕೊಳ್ಳೋದು. ವಶೀಕರಣ ಅಂತಿರಲ್ಲ ಹಂಗ. ಇದೆಲ್ಲ ಏನಪ್ಪ ಅಂದ್ರೆ ಹಠಯೋಗಿಗಳು ಈ ಅಷ್ಟಸಿದ್ಧಿಗಳನ್ನು ಹೊಂದಿರುತ್ತಾರೆ. ಈ ಅಷ್ಟಸಿದ್ಧಿಗಳು ಎದರಿಂದ ಬರ್ತಾವ? ಹನುಮಾನ್ ಚಾಲೀಸ್ ಪಠಣ ಮಾಡೋದ್ರಿಂದ ಬರ್ತಾವ. ಬೇಕಿದ್ರೆ ನೀವೇನಾರ ಮಾಡ್ರಿ, ಒಂದಿಷ್ಟು ಹನುಮಾನ್ ಚಾಲೀಸ್ ಪಠಣ ಮಾಡಿ ಏನಾರ ಒಂದು ಪ್ರಾಕಾಮ್ಯ, ವಶಿತ್ವ, ಈಶತ್ವ ಏನ್ರ ಪಡ್ಕೋಬೇಕಂದ್ರ ಹನುಮಾನ್ ಚಾಲೀಸ್ ಪಠಣ ಮಾಡ್ರಿ. ಆ ಪಠಣ ಮಾಡ್ಕೋತ ಅದ್ರೊಳಗೆ ಕೆಲವೊಂದು ಯೋಗ ಪದ್ಧತಿಗಳು ಅವು ಇವು ಕೊಟ್ಟಿರ್ತಾರ. ಅದ್ರಂಗ ಮುಂದೆ ಮಾಡ್ಬೇಕಂತ ಮನಸ್ಸು ಬರ್ತದ, ಅದಕ್ಕೆ ದಾರಿ ಸಿಗ್ತದ. ಹನುಮಾನ್ ಚಾಲೀಸು ಎಂಟ್ರನ್ಸ್ ಗೇಟ್ ಇದ್ದಂಗಿದಕ್ಕೆ. ಯಾವ ಈ ಅಷ್ಟಸಿದ್ಧಿಗಳನ್ನು ಯೋಗಿಗಳು ಧಾರಣ ಮಾಡಿರುತ್ತಾರೋ ಅಂತವರೇ ಬಿಂದುವನ್ನ ಪತನ ಮಾಡಿಕೊಂಡು ಹೆಣ್ಣಿಗೆ ಸೋತು ಭೋಗಿಗಳಾಗುತ್ತಾರೆ. ಅಷ್ಟಸಿದ್ಧಿ ಮಾಡಿದವರೆಲ್ಲರೂ ಏನಾತಾರಂದ್ರ, ಒಳಗ ನಿಷ್ಕಾಮ ಕರ್ಮ ಇಲ್ಲ, ನಿಷ್ಕಾಮ ಉಪಾಸನೆ ಇಲ್ಲ, ಅಂತಃಕರಣ ಶುದ್ಧ ಇಲ್ಲ, ಅಂತಃಕರಣ ನಿಶ್ಚಲ ಇಲ್ಲ, ಒಳ್ಳೆ ನಿರ್ಧಾರಗಳು ಇಲ್ಲ. ಇವ್ರೇನ್ ಮಾಡ್ತಾರೆ, ಯೋಗ ಸಿದ್ಧಿ ಮಾಡಿ ಏನೋ ಒಂದು ಆಗಿ ದೊಡ್ಡ ವ್ಯಕ್ತಿಗಳನ್ನಿಸ್ಕೊಂಡು ಆ ಹೆಣ್ಣಿನ ಬಗ್ಗೆ ಆಸೆ ಪಟ್ಟು ಅವರೇ ವೀರ್ಯ ಪತನ ಮಾಡ್ಕೊಂಡ್ಬಿಡ್ತಾರೆ.
ದೊಡ್ಡ ಸ್ವಾಮಿಗಳು ಅನಿಸ್ಕೊಂಡು ಜಾತಿಗೊಂದು ಮಠ ಕಟ್ಟಿ ಎಲ್ಲಿ ಹೋಗಿ ಕೂತಾರ ನೋಡಿರಿಲ್ಲ ಸ್ವಾಮಿಗಳು? ಎಲ್ಲಾರ ನೋಡಿರ? ಏನಾಗ್ಯದ ಪರಿಸ್ಥಿತಿ? ಯಾಕಂದ್ರೆ ಅಂತಃಕರಣ ಶುದ್ಧ ಇರ್ಲಾರ್ದೆ ಏನಾರ ಒಂದು ಸಿದ್ಧಿ ಪುರುಷರಿಗತ್ಲೆ ಶೋ ಮಾಡಿದ್ರ ಎಲ್ಲಿ ಹೋಗ್ಬೇಕು ಅಲ್ಲಿಗೆ ಹೋಗ್ತಾರೆ. ಅದಕ್ಕೆ ಆಸೆ ಅದನ್ನೇ, ವೀರ್ಯವನ್ನೇ, ಬಿಂದುವನ್ನೇ ಅತಿ ಉತ್ತಮ ಬಿಂದು, ಅತಿ ಉತ್ತಮ ವಸ್ತುವೆಂದು ಈ ಜಗತ್ತಿನಲ್ಲಿ ಭಾವಿಸಿ ಸ್ತ್ರೀಯರು ಅದನ್ನೇ ಹರಣ ಮಾಡಿಕೊಂಡು, ಅಂದ್ರೆ ಏನಂತಂದ್ರ ಹೆಣ್ಣು ಅನ್ನುವ ಒಂದು ತತ್ವ ಅಂತ ಏನದಲ್ಲ, ಹೆಣ್ಣಿಗೆ ಇದೇ ಅತಿ ಶ್ರೇಷ್ಠ ಅಂತ ತಿಳ್ಕೊಂಡು ಅದನ್ನೇ ಸಂಗ್ರಹ ಮಾಡ್ತಿರ್ತಾರ ಹೆಣ್ಣು ಮಕ್ಕಳು ಅಂತ ಒಂದು ಬರ್ದಾರ. ಅದು ಏನಾಗ್ತದಂದ್ರ ಈಗಿನ ಕಾಲ ಹೋಗ್ಬಿಟ್ಟದ, ಅದಕ್ಕೆ ಯಾವುದು ಮಹತ್ವ ಇಲ್ಲ. ಉಳಿದದ್ ಮನುಷ್ಯನ ವ್ಯಕ್ತಿತ್ವ ನೋಡ್ಲಕತ್ತಾರ, ಪರ್ಸನಾಲಿಟಿ ನೋಡ್ಲಕತ್ತಾರ. ಪರ್ಸನಾಲಿಟಿ ನೋಡಿ ಮದುವೆ ಮಾಡ್ಕೊತಾರ. ಬರೇ ಗಣಮಗ ಅದನ, ಭಾರಿ ಸ್ಟ್ರಾಂಗ್ ಅದನ, ವೀರ್ಯವಂತ ಅದನ ಅಂತ ಹೇಳಕ್ಕೆ ಆ ವೀರ್ಯವಂತ ಮದುವೆ ಮಾಡ್ಕೊತಾರೆ. ಗುಣವಂತ ಇರಬೇಕು, ಹಣವಂತ ಇರಬೇಕು, ಅಧಿಕಾರ ಇರಬೇಕು, ವಿದ್ಯಾವಂತ ಇರಬೇಕು, ವಿನಯವಂತ ಇರಬೇಕು, ಫ್ಯಾಮಿಲಿ ಲೈಫ್ ಲೀಡ್ ಮಾಡಂತ ಸಾಮರ್ಥ್ಯ ಉಳ್ಳವ ಇರಬೇಕು. ಹಾಗಿದ್ರೆ ಮಾಡ್ಕೊತಾರೆ. ಬರೀ ಇದೇ ಒಂದೇ ಶ್ರೇಷ್ಠ ಮಾಡ್ಕೊತಾರೆ ನ್ಯಾರ. ಅದಕ್ಕೆ ಈ ರೀತಿ ಅಷ್ಟಸಿದ್ಧಿಗಳಿಗೆ ಸಂಬಂಧಪಟ್ಟಂತೆ ಮಾಡಿ, ಈ ಅಷ್ಟಸಿದ್ಧಿ ಮಾಡ್ಕೊಂಡವ್ರು ಎಲ್ಲರೂ ಸದ್ಗುಣಿಗಳಿರ್ತಾರ, ಮತ್ತ ಎಲ್ಲರೂ ಸಚ್ಚಾರಿತ್ರ್ಯವಂತರು ಇರ್ತಾರಂತ ಏನು ಗ್ಯಾರಂಟಿ ಇಲ್ಲ. ಈಟೆಲ್ಲ ಮಾಡಿ ಅವ್ರೇನಾಗ್ತಾರ, ಮತ್ತೆ ಗದ್ದಲಕ್ಕೆ ಬೀಳ್ತಾರ. ಯಾರು ತಪಸ್ಸು ಮಾಡಿ, ವಿಶ್ವಾಮಿತ್ರ ಯಾರ್ರಿ ಎಷ್ಟೊಂದು ತಪಸ್ ಮಾಡಿ ಬ್ರಹ್ಮರ್ಷಿ ಅನ್ಸ್ಕೋಬೇಕಂತೇಳಿ ಏನೇನೋ ಮಾಡ್ಕೆ ಅಡ್ಬೇಕು ಕೂತು ತಪಸ್ ಮಾಡಿ ಇನ್ನೇನು ಸಿದ್ಧಿ ಆಗೋ ಟೈಮ್ನೊಳಗೆ ಎಣ್ಣಿಗೆ ಓದ್ತಾನಲ್ಲ ಅವ ವಿಶ್ವಾಮಿತ್ರನ. ಹೌದಲ್ರಿ? ಏನ್ ಬೇರೆ ಯಾರು ಕತಿ ಗೊತ್ತದ ವಿಶ್ವಾಮಿತ್ರ ಒಂದು ಇಲ್ಲ? ವಿಶ್ವಾಮಿತ್ರನೇ ಇರ್ಬೇಕು. ವಿಶ್ವಾಮಿತ್ರನೇ ಇರ್ಬೇಕು. ಹಿಂಗ ಇವರೆಲ್ಲರೂ ಸಿದ್ಧಿ ಸಾಧನೆಗಳು ಮಾಡ್ಯಾರ ಅಂತಂದ ಕೂಡ್ಲೇನೆ ಅವ್ರೇನ್ ಬಹಳ ಚಲೋ ಮನುಷ್ಯರಂತ ಏನ್ ಅನ್ಕೋಬೇಡ್ರಿ. ಪವಾಡ ಪುರುಷರು, ಸಿದ್ಧಿ ಪುರುಷರು, ಇವರೆಲ್ಲ ತ್ರಿಕಾಲ ಜ್ಞಾನಿಗಳು. ಇವ್ರೇನ್ ಅದರಲ್ಲ, ಇವರೆಲ್ಲರೂ ಡೇಂಜರಸ್ ಮಂದಿ. ಇವರೆಲ್ಲ ಏನೋ ಒಂದು ಭಾರಿ ಅಟ್ರಾಕ್ಷನ್ ಮಾಡಿ ಜನರಿಗೆ ಬಹಳ ದೊಡ್ಡವ್ರಂತೇಳಿ ಅನಿಸ್ಕೊಂಡು, ಆಮೇಲೆ ಬಸವಣ್ಣವ್ರ ವಚನದಾಗದ ತ್ರಿಕಾಲ ಜ್ಞಾನಿಗಳು ಅವೆಲ್ಲ ನಮ್ಮ ಲೆಕ್ಕದಾಗ ಅಜ್ಞಾನಿಗಳು ಅಂತಾರ ಅವ್ರು. ಬಸವಣ್ಣವ್ರು ಸ್ವಚ್ಛ ಅವೆಲ್ಲ ಅಜ್ಞಾನಿಗಳು, ಅವಿವೇಕಿಗಳು ಅವರೆಲ್ಲ. ಪವಾಡ ಪುರುಷರು, ತ್ರಿಕಾಲ ಜ್ಞಾನಿಗಳು, ಸಿದ್ಧಿ ಪುರುಷರು ಅವೆಲ್ಲ ಏನು ಲೆಕ್ಕ ಅಂತಾರೋ? ಯಾವ ಲೆಕ್ಕ? ಏನ್ ದೊಡ್ಡವು ಅವೆಲ್ಲ? ಅದಕ್ಕೆ ಇವೆಲ್ಲಕ್ಕಿಂತ ನೀವು ಇಷ್ಟೆಲ್ಲ ಓದ್ಕೊಳ್ಳೋದಕ್ಕಿಂತ ರಾಮಕೃಷ್ಣ ಪರಮಹಂಸರು ಒಂದು ವಚನ ವೇದ ಇಷ್ಟು ಓದ್ಕೊಂಡ್ಬಿಟ್ರೆ ಸಾಕು. ಅದು ಒಂದು ಗ್ರಂಥ, ಒಂದು 400-500 ಪುಟದ ಒಂದು ಗ್ರಂಥ ಅದ. ಯಾರಿಗಾರ ಬಂದ್ರಿ ಅಂತಂದ್ರೆ ಕೊಡ್ತೀನಿ, ಇಲ್ಲ ಆ ಕಡೆ ಎಲ್ಲಾರ ಬಂದಿನಿ ಅಂತಂದ್ರೆ ಅದು ವಚನ ವೇದ ಬುಕ್ ಕೊಡ್ತೀನಿ. ಅದು ಓದಿಬಿಟ್ರೆ ಸಾಕು. ಇದು ಎಲ್ಲ ಓಟು ಅದು ಹಿಂಗ ಸರಳದಾಗ ತಿಳಿಸ್ತಾರ ಅವ್ರು. ಸರಳ ಸರಳ ಸರಳ. ಈಗ ನದಿ ದಂಡಿಗೆ ಕೂತಿರ್ತಾರೆ ರಾಮಕೃಷ್ಣ ಪರಮಹಂಸರು. ನದಿ ದಂಡಿಗೆ ಕೂತತ್ನಾಗ ಒಬ್ಬ ಇವು ಎದಕ್ ಕೂತಿರ್ತಾರ, ಈ ದಂಡಿಲಿಂತ ಆ ದಂಡಿಗೆ ಹೋಗ್ಬೇಕಂತ ರಾಮಕೃಷ್ಣ ಪರಮಹಂಸರು ಕೂತಿರ್ತಾರೆ. ಕುಂತತ್ನಾಗ ಇನ್ನೊಬ್ಬ ಬರ್ತಾನ, ಸಿದ್ಧಿ ಪುರುಷ. ಆ ರಾಮಕೃಷ್ಣ ಪರಮಹಂಸರ ಕಣ್ಣಿಗೆ ಕಾಣಂಗ, ನೀನ್ಯಾತ್ರ ಸಿದ್ಧಿ ಮಾಡಿದಿ, ನಿಂದ್ಯಾ ದೊಡ್ಡ ಸಿದ್ಧಿ ಅಂತೇಳಿ ಅವ ಏನ್ ಮಾಡ್ತಾನ, ಇನ್ನ ಇವ್ರು ಇಲ್ಲೇ ಕೂತಿರ್ತಾರೆ, ಆ ನೀರ್ ಮೇಲೆ ನಡ್ಕೋತ ಆ ದಂಡಿಗೆ ಹೋಗಿ ಅಲ್ಲಿ ಏನ್ ಕೆಲಸ ಅದ ಅದು ಮುಗಿಸ್ಕೊಂಡು ಮತ್ತೆ ನೀರ್ ಮೇಲೆ ನಡ್ಕೋತ ವಾಪಸ್ ಬಂದ್ಬಿಡ್ತಾನ. ಬಂದು ರಾಮಕೃಷ್ಣ ಪರಮಹಂಸರ ಕಡೆ ಒಂದು ವ್ಯಂಗ್ಯ ದೃಷ್ಟಿ, ನಿನ್ನ ಬಲ್ಲಿ ಅದ ಏನ್ ಈ ಸಿದ್ಧಿ, ನೀ ಏನ್ ಓದ್ಕೊಂಡ್ರೇನು, ಏನ್ ಬರ್ಕೊಂಡ್ರೇನು, ಏನ್ ಪೂಜಾ ಮಾಡಿದ್ರೇನು, ಏನ್ ಮಾಡಿದ್ರೇನು, ಇದೆಲ್ಲ ಸಿದ್ಧಿನೇ ಇಲ್ಲ ನಿನ್ನ ಬಲ್ಲಿ. ನನ್ನ ಬಲ್ಲಿ ನೋಡಿ ಎಂತ ಸಿದ್ಧಿ ಅದ ಅಂತೇಳಿ ಅವನ ನದಿ ದಂಡಿ ಮೇಲೆ ಕಿಂಗ್ ಬರ್ತಾನ. ಬಂದ ಹೊತ್ನಾಗ
ಅವನಿಗೆ ರಾಮಕೃಷ್ಣ ಪರಮಹಂಸರು ಬಿಡಂಗಿಲ್ಲ, ಕರಿತಾರೆ ಅವನಿಗೆ, ಬಾರಪ್ಪ ಇಲ್ಲಿ ಬಾನ, ಏನ್ ಈ ನದಿ ನೀರ್ ಮೇಲೆ ಹಿಂಗ್ ನಡ್ಕೋತ ಹೋಗಿ ಬಂದೆಲ್ಲ, ಈ ಸಿದ್ಧಿ ಮಾಡೋದಕ್ಕ ಎಷ್ಟು ವರ್ಷ ತಗೊಂಡಿದ್ದೀನಿ ನೀನಂತ. 12 ವರ್ಷ ಸಾಧನೆ ಮಾಡೀನಿ. ನಿನಗೆ 12 ವರ್ಷ ಮನುಷ್ಯ ಜನ್ಮದ ಆಯುಷ್ಯ ಅಮೂಲ್ಯ ಅನ್ಸಲ್ದೇನು? 12 ವರ್ಷದ ಮನುಷ್ಯ ಜನ್ಮದ ಆಯುಷ್ಯ ವೇಸ್ಟ್ ಮಾಡ್ಕೊಂಡಿದ್ವಿ, ಒಂದು ಕ್ಷಣನೂ ಅದ್ರೊಳಗಿಂದ ನಿನಗೆ ವಾಪಸ್ ಬರಂಗಿಲ್ಲ. ಈ ನದಿ ನೀರ್ ಮೇಲೆ ನಡಿಬೇಕನ್ನಂತ ಸಿದ್ಧಿ ಮಾಡ್ಕೊಂಡು ಏನ್ ದೊಡ್ಡ ಘನಕಾರ್ಯ ಮಾಡಿ ನಂಗೆ ನಿಂದ ನೀನೇ ಬೀಗ್ಲಕತ್ತಿದಿ. ಇದಕ್ಕ ಒಂದು 4 ಆಣೆ ಕೊಟ್ರೆ ಬೋಟಿನವ್ರು ಈ ಕಡೆ ಆ ಕಡೆ ಕರ್ಕೊಂಡು ಹೋಗ್ತಾರ, 4 ಆಣೆ ಕೊಟ್ರೆ ಆ ಕಡೆ ಈ ಕಡೆ ತಿಳ್ಕೊಂಡ್ ಬರ್ತಾರ. ನೀ ಮಾಡಿದ ಸಿದ್ಧಿ ಏನದ 4 ಆಣೆ ಕಿಮ್ಮತ್ತಿಂದ ಅದ ಅಂತ ಹೇಳಿದ್ರಂತವ್ರು. ಇವೆಲ್ಲ ಸಿದ್ಧಿಗಳು ಪವಾಡಗಳು ಏನ್ ಮಾಡ್ತಾರಲ್ಲ ಇವೆಲ್ಲ ಕ್ಷುಲ್ಲಕ, ಇವು ಕ್ಷುಲ್ಲಕ, ಕೆಲ್ಸಕ್ಕೆ ಬರ್ಲಾರ್ದು. ಇದೆಲ್ಲ 4 ಮಂದಿಗೆ ದೊಡ್ಡ ಅನಿಸ್ಕೋಬೇಕಂದ್ರೆ ಮೂರ್ಖರ ಮುಂದೆ ದೊಡ್ಡವಾಗಬೇಕಾದ್ರೆ ಇಂಥವು ಮಾಡ್ಬೇಕು. ಪವಾಡ ಪುರುಷ ಅಂತ, ಸಿದ್ಧಿ ಪುರುಷ ಅಂತ, ಮತ್ತಿನ್ನೇನು ಅಂತೇಳಿ ತ್ರಿಕಾಲ ಜ್ಞಾನಿ, ಮುಂದೆ ನಿನಗೆ ಏನಾಗ್ತದ ಅನ್ನೋದು ಹೇಳೋದು. ಇಂಥವೆಲ್ಲ ಯಾರು ಮಾಡ್ತಾರ ಅಂತಂದ್ರೆ ಕ್ಷುಲ್ಲಕ ಬುದ್ಧಿ ಉಳ್ಳವ್ರು ಮಾಡೋ ಕೆಲಸ. ಇವು ಯಾವ ಮೋಕ್ಷ ಸಾಧನೆಗೆ ಸಂಬಂಧ ಇಲ್ಲ. ಇವು ಡಾಕ್ಟರ್ ಮುಂದೆ ಶಾಣ್ಯರ ಅಂತ ತೋರಿಸ್ಕೊಳಕ್ ಒಂದು ಏನಾರ ಅದ್ಭುತವಾದಂತ ಒಂದು ಶೋ ಮಾಡೋದಷ್ಟೇ. ಇವೆಲ್ಲ ಸಾರ ಸಗಟ. ಇಡೀ ಪೃಥ್ವಿ ನಿಮ್ಮ ಶರಣನ ಎಡಗಾಲಿನ ಚಮ್ಮಾವುಗೆ ಸರಿ ಬಾರದಯ್ಯ ಅಂತಾರ ಅವ್ರು ಬಸವಣ್ಣವ್ರು. ಯಾರು ಈ ಮೋಕ್ಷ ಸಾಧನೆ ಮಾಡಿ ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ, ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಸ್ಥಳ ಮಾಡ್ಕೊಂಡು ಯಾವನು ಬ್ರಹ್ಮನೊಳಗೆ ಒಂದಾಗ್ಯಾನ, ಅವನು ಎಡಗಾಲಿನ ಚಪ್ಪಲಿಗೆ ಈ ಪೃಥ್ವಿ ಒಳಗಿನ ಎಲ್ಲ ಸಾಧನೆಗಳು ಅವನ ಎಡಗಾಲಿನ ಚಪ್ಪಲಿಗೆ ಸರಿ ಬರಂಗಿಲ್ಲ ಅಂತ. ಬಹಳ ದೊಡ್ಡ ಏನೋ ಮಾಡ್ಲಕತ್ತೀವಿ, ಬಹಳ ದೊಡ್ಡ ಘನಕಾರ್ಯ ಮಾಡ್ಲಕತ್ತೀವಿ ಅಂತ ಎಲ್ಲರೂ ಏನೇನೋ ತಿಳ್ಕೊಂಡಾರ. ಅವ್ರೆಲ್ಲರಿಗಿಂತ ಶರಣ ಬಹಳ ದೊಡ್ಡವನು, ಬಹಳ ದೊಡ್ಡವನು. ಬ್ರಹ್ಮಭಾನಿ ಬಹಳ ದೊಡ್ಡವನು. ಅದು ಈ ಅಷ್ಟಸಿದ್ಧಿಗಳು, ಕೆಚರಿ ಯೋಗಗಳು ಇವೆಲ್ಲ ಓಸು ಪರಿಚಯ ಮಾಡಿಕೊಡ್ಲಕತ್ತಾರೆ. ಇವೆಲ್ಲ ಕೆಲ್ಸಕ್ಕೆ ಬರ್ಲಾರ್ದು, ಇಂಥವ್ ಮಾಡ್ಲಕ್ ಹೋಗ್ಬೇಡ್ರಿ ಅಂತೆ ಹೇಳೋದು. ಮಾಡ್ರಿ ಅಂತ ಹೇಳಕತ್ತಿಲ್ಲ ಅವ್ರು, ನಿಶ್ಚಲ್ ದಾಸರು. ಇವನ್ ಮಾಡತ್ ಹೇಳಕತ್ತಾರೇನು ಅವ್ರು? ಇವೆಲ್ಲ ಕೆಲ್ಸಕ್ಕೆ ಬರ್ಲಾರ್ದ ಸಾಧನೆಗಳು, ಇವುದ್ರೊಳಗೆ ಆಯುಷ್ಯ ವೇಸ್ಟ್ ಮಾಡ್ಕೋಬೇಡ್ರಿ. ನಿಷ್ಕಾಮ ಕರ್ಮ ಮಾಡ್ರಿ, ನಿಷ್ಕಾಮ ಉಪಾಸನೆ ಮಾಡ್ರಿ, ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆ ಮಾಡ್ರಿ, ವಿವೇಕಿಗಳಾಗ್ರಿ, ಸತ್ಯ ಅಸತ್ಯ ಬೇರ್ಪಡಿಸಿ ತಿಳಿದುಕೊಳ್ಳಂತ ಒಂದು ಶಕ್ತಿ ಗಳಿಸ್ಕೊಳ್ರಿ. ಯಾವುದು ಅಸತ್ಯ ಅದನ್ನು ತ್ಯಾಗ ಮಾಡ್ರಿ, ಯಾವುದು ಸತ್ಯ ಅದನ್ನು ಗ್ರಹಣ ಮಾಡ್ರಿ. ಶಮ ದಮ ಶ್ರದ್ಧಾ ಸಮಾಧಾನ ಉಪರತಿ ತಿತೀಚ್ಛೆಗಳನ್ನ ಹೊಂದಿ ಮುಮುಕ್ಷುಗಳಾಗ್ರಿ. ಗುರುಗಳ ಬಳಿಗೆ ಹೋಗಿ, ಸಮರ್ಥ ಸದ್ಗುರುಗಳ ಬಳಿಗೆ ಹೋಗಿ ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡ್ರಿ. ತತ್ವ ಪದಾರ್ಥ ಶೋಧನ ಮಾಡ್ರಿ. ಈ ಒಂದು ಸಾಧನಾ ವಿಧಾನ ಏನದ ವೇದಾಂತ, ಸನಾತನ ಭಾರತೀಯ ವೇದಾಂತ ಸಾಧನೆ. ಈ ಒಂದು ಸಾಧನೆ ಮಾಡ್ಕೊಂಡ್ರಿ ಅಂದ್ರೆ ದೊಡ್ಡವರಾಗ್ತೀರಿ, ಶ್ರೇಷ್ಠ ಆಗ್ತೀರಿ. ಈ ಕೇಚರಿ ಯೋಗ, ಈ ಅಷ್ಟಸಿದ್ಧಿ, ಈ ತ್ರಿಕಾಲ ಜ್ಞಾನಿ ಇವು ಯಾವೂ ಮಾಡಕ್ ಹೋಗ್ಬೇಡ್ರಿ. ಇವು ಮಾಡೋದ್ರಿಂದ ಏನೇನು ನಿಮಗೆ ದೊಡ್ಡ ತನಿಖೆ ಬರಂಗಿಲ್ಲ. ಮೂರ್ಖರಲ್ಲಿ ನೀವು ದೊಡ್ಡವರು ಅನ್ಸ್ಕೋಬಹುದೇ ಹೊರತು ಜ್ಞಾನಿಗಳು ನಿಮ್ಗೆಂದೂ ಮರ್ಯಾದೆ ಕೊಡಂಗಿಲ್ಲ. ಜ್ಞಾನಿಗಳಲ್ಲಿ ಮರ್ಯಾದೆ ಪಡ್ಕೋರಿ, ಅಜ್ಞಾನಿದೊಳಗೆ ಮರ್ಯಾದೆ ತಗೊಂಡು ಏನ್ ಮಾಡ್ಬೇಕು? ವೇಸ್ಟ್. ಈ ರೀತಿ ಹೇಳಿ ಮುಂದೇನ್ ಮಾಡ್ತಾರ? ಜೋ ಕಿಸಾನ ಬೇಲ್ಮೆ ಮಹಿಷ್ಯ ಪಿರುತ್ತ ಏನಂತದ್ದು, ಗಾಣದಲ್ಲಿ ಹಾಕಿದ ಕಬ್ಬನ ಹಾಗೆ ಒಂದೇ. ಇದು ಮತ್ತ ಮುಂದೆ ನಾಳೆ ನೋಡೋಣ ಏನಾಗ್ತದಂತೆ. ಇವತ್ತಿಗೆ ಇಷ್ಟು ಸಾಕು. ಅಷ್ಟಸಿದ್ಧಿ ಕೇಚರಿ ಯೋಗ ಇವು ಮಾಡಂತ ಹೇಳಕತ್ತಾರ, ಮಾಡಬೇಡ ಅಂತ ಹೇಳಕತ್ತಾರ. ಇದು ತಿಳ್ಕೊಬೇಕು ನೀವು. ಇವುಗಳನ್ನು ಅಲ್ಲಗಳಿಲಕತ್ತಾರ, ಏನ್ ಮಾಡಂತ ಹೇಳಕತ್ತಾರ. ಇವೆಲ್ಲ ಮಾಡಿ ಜಗತ್ತಿನಾಗ ಬಹಳ ದೊಡ್ಡವ್ರು ಅನ್ನಿಸ್ಕೊಂಡಂತವ್ರು ಬಹಳ ಮಂದಿ ಅದಾರ. ಅವೆಲ್ಲ ಮಾಡಂತಾರ, ಬೇಡಂತಾರ. ಬೇಡ, ಮಾಡ್ಬೇಡ್ರಿ, ಇವೆಲ್ಲ ಮಾಡಕ್ ಹೋಗ್ಬೇಡ್ರಿ ಅಂತಾರ.
ಜಗತ್ತಿನಾಗ ಇಂಥವು ಭಾಳ ನಡೆದಿರ್ತಾವ. ಇವು ಒಬ್ಬರು ನೋಡೊಬ್ಬರು ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಬಿಟ್ಬಿಡ್ರಿ ಅಷ್ಟೇ ಹೋಗ್ತಾರ. ಬೇಕಾಗಿಲ್ಲ. ಮೋಕ್ಷ ಸಾಧನೆ ಮಾಡೋರು, ಜ್ಞಾನದಲ್ಲಿರೋರು ಮೋಕ್ಷ ಸಾಧನೆ. ಇದೇನು ಅಂತಾರ, ಇವ್ರಿಗೆಲ್ಲರಿಗೂ ಏನು ಹೆಸರಿಟ್ಟಾರೆ ಇವರು? ಮಧ್ಯಮ ಅಧಿಕಾರಿಗಳು. ಅದೃಷ್ಟಿ. ಅದೃಷ್ಟಿ ಅಂತಂದ್ರ ದೃಷ್ಟಿ ಇದ್ದವರ, ದೃಷ್ಟಿ ಇಲ್ಲದವರ? ಬ್ರಹ್ಮನನ್ನು ಕಾಣುವ ದೃಷ್ಟಿ ಇಲ್ಲದವರು ಕುರುಡರು. ಇದ್ರಕ್ಕಿಂತ ಮತ್ತಿನ್ನೇನು ಹೇಳ್ಬೇಕು? ಪರಮಾತ್ಮನನ್ನು ಕಾಣುವಂತ ದೃಷ್ಟಿ ಇಲ್ಲದಂತ ಕುರುಡರು, ಅದೃಷ್ಟಿಗಳು ಇಂಥ ಸಾಧನೆ ಮಾಡ್ತಿರ್ತಾರೆ. ಇದು ಏನದ? ಯಾರು ಮಾಡ್ತಾರೆ? ಅವರ ಅದೃಷ್ಟಿಗಳಷ್ಟೇ. ಬ್ರಹ್ಮನನ್ನು ನೋಡುವ ಯಾವ ಪ್ರಯತ್ನನೂ ಅದರೊಳಗಿಲ್ಲ. ಈ ಶರೀರಕ್ಕೆ ನಾನಾ ರೀತಿ ಎಕ್ಸರ್ಸೈಸ್ಗಳು ಕೊಟ್ಟು ನಾನಾ ರೀತಿ ಸ್ಥಿತಿಗತಿಗಳನ್ನ ಈ ಶರೀರದಾಗ ಪ್ರಾಪ್ತಿ ಮಾಡ್ಕೊಳ್ಳದೆ ಇದು ಭಾರಿ ದೊಡ್ಡ ಘನ ಕಾರ್ಯ. ಎಲ್ಲ ಶರೀರ ಸಂಬಂಧಿ ಅದ. ಮನಸ್ಸು ಸಂಬಂಧಿ, ಶರೀರ ಸಂಬಂಧಿ. ಮತ್ತೆ ಮುಂದೆ 6ನೇ ತರಂಗಕ್ಕೆ ಹೋಗ್ಬಿಟ್ಟೆ ಅಂದ್ರೆ ಮನಸ್ಸಿಗೂ ಗೊತ್ತಾಗಂಗಿಲ್ಲ, ಬರೇ ಶರೀರಕ್ಕೆ ಸಂಬಂಧಪಟ್ಟಂತ ಸಾಧನೆಗಳು ಹೇಳ್ಕೊತ ಹೋಗ್ತಾರ ಅವಾಗ. ಕನಿಷ್ಠ ಅಧಿಕಾರಿ ಅದು. ತರ್ಕ ದೃಷ್ಟಿ. ಅವನಿಗೇನೇನೂ ಗೊತ್ತಿಲ್ಲ, ಸುಮ್ಮನೆ ಮಾತಾಡಿದ್ರೆ ಎದುರು ಹತ್ತಿರ್ತಾನೆ. ಒಂದಿಷ್ಟು ಮಂದಿ ಫೇಸ್ಬುಕ್ನಾಗ ಅದಾರ, ಭಾಳ ದೊಡ್ಡ ದೊಡ್ಡ ಲೇಖನಗಳು ಹಾಕ್ತಿರ್ತಾರೆ. ಅವ್ರು ಯಾವಾಗಾರ ನಮ್ಮ ಸಂಗಟ ಫೋನ್ ಮಾಡ್ಲಕತ್ತಾರ, ಟರ ಒದರ್ಲಕತ್ತಿ ಬಿಡ್ತಾರ. ಇವ್ರ ಸಂಗಟ ಯಾರು ಹೇಳ್ತಾರೆ ನೋಡಿ, ಅದು ಬಂದ್ ಮಾಡ್ಬಿಡ್ತೀನಿ ಅಕ್ಕ. ತರ್ಕ ದೃಷ್ಟಿಗಳು ವೇಸ್ಟ್. ಏನು ತಿಳಿದಿರಲ್ಲ, ಭಾಳ ತಿಳಿದವ್ರಂಗೆ ಶೋ ಮಾಡ್ತಿರ್ತಾರ ಫೇಸ್ಬುಕ್ನಾಗ, ವಾಟ್ಸಪ್ನಾಗ, ಎದ್ರಾಗ ಏನಾರ ಒಂದು ಇನ್ಸ್ಟಾಗ್ರಾಮ್ ಅಂತ ಏನೇನೋ ಮಾಡ್ತಾರೆ. ಉದ್ಯೋಗ ಇಲ್ಲದ ಉದ್ಯೋಗ. ಜ್ಞಾನ ಮುಖ್ಯ. ಅದು ಜ್ಞಾನ ಇಲ್ಲದೆ ಸುಮ್ಮನೆ ಏನಾರ ಒಂದು ಮಾಡ್ಲಕ್ಕೆ ಹೋದ್ರೆ ಹೆಂಗಂತ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಕೇಚರಿ ಯೋಗ ಮಾಡೋದಕ್ಕೆ ನಿಮಗೆ ಆಕಾಶ ವೀಕ್ಷಣೆ ಮಾಡ್ಲಿಕ್ಕೇನು ಹೇಳಿನಿ, ಅಷ್ಟು ಮಾಡ್ಕೊತಿರ್ರಿ ಸಾಕು. ನಿಮಗೆ ವಿಶಾಲವಾದಂಥ ಮನೋಭಾವ ಉಂಟಾಗ್ತದೆ. ಅದು ನಿಮಗೆ ಏನು ಮಾಡ್ತದಪ್ಪ ಅಂದ್ರೆ ಯೋಗ ಸಿದ್ಧಿಗೆ ಅನುಕೂಲ ಆಗ್ತದೆ. ಇದು ಉಳಿದದ್ದೆಲ್ಲ ಉಪಯೋಗ ಇಲ್ಲ. ಬಹಳ ಕಷ್ಟಪಟ್ಟು ಹೇಳಕತ್ತೀನಿ ಈ ಪಾಠಗಳು. ನಮಗೇನು ಇಂಟ್ರೆಸ್ಟ್ ಇಲ್ಲ, ಇದು ಹೇಳೋ ಇಂಟ್ರೆಸ್ಟ್ ಇಲ್ಲ, ನಿಮಗೆ ಕೇಳೋ ಅವಶ್ಯಕತೆನೂ ಇಲ್ಲ. ಆದ್ರೂ ಮುಂದೆ ಇಂಥ ಸ್ಥಿತಿಗಳು ಯಾರ್ಯಾರ ದೊಡ್ಡ ದೊಡ್ಡ ಸಿದ್ಧಿ ಪುರುಷರು, ಪವಾಡ್ ಪುರುಷರು ಸಿಕ್ಕಾಗ ಹುಚ್ಚಿಡಿದು ಅವ್ರ ಬೆನ್ನತ್ತಿ ನೀವು ಹೋಗ್ಬಾರ್ದು ಅಂತ ನಿಶ್ಚಲ ದಾಸರಿದ ಹೇಳ್ತಾರ. ಒಬ್ಬ ಯಾವನ ಪವಾಡ್ ಪುರುಷ ಸಿಕ್ಕರೆ ನೋಡ್ರಿ, ನೀರು ಪೆಟ್ರೋಲ್ ಮಾಡಿ ಟ್ರ್ಯಾಕ್ಟರ್ ಹಂಗೆ ನಡೆಸ್ಬಿಟ್ಟ, ನೀರ್ ಹಾಕಿ ಪೆಟ್ರೋಲ್, ನೀರ್ ಹಾಕಿ ಟ್ರ್ಯಾಕ್ಟರ್ ನಡೆಸನ್ ನೋಡ್ರಿ. ಅಬಾಬಾಬಾಬಾ ಅಂತೇಳಕ್ಕೆ ಈ ಬ್ರಹ್ಮಜ್ಞಾನ ಕಲ್ತವ್ರು ಮತ್ತಂತವ್ರು ಬೆನ್ನತ್ತಿ ಎಲ್ಲರೂ ವಾದಿಗಿದಿರಿ ಅನ್ನೋದಕ್ಕೆ ಇದು ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಅನ್ನೋದು ವಿವೇಕ ಉಂಟು ಮಾಡುವುದಕ್ಕೆ ಇವೆಲ್ಲ ನಿಮಗೆ ನಿಶ್ಚಲ ದಾಸರು ಪರಿಚಯ ಮಾಡಿಕೊಡ್ಲಕತ್ತಾರ. ನಿಮಗೆ ಪರಿಚಯ ಆಗಲಿ ಅಂತೇಳಿ ಹೇಳಕತ್ತದೆ ಹೊರತು ಇವುದ್ರ ಬೆನ್ನತ್ತಿ ಹೋಗಂಗಿಲ್ಲ. ಓಕೆ. ಅದೃಷ್ಟಿಗಳಾಗಬೇಡ್ರಿ. ಎಂಥ ದೃಷ್ಟಿ ಅದಿರಿ ನೀವು? ತತ್ವದೃಷ್ಟಿಗಳು ಆದ್ಮೇಲೆ ಅದೃಷ್ಟಿ ಆದ್ರ ಅಧೋಗತಿ. ಅದೃಷ್ಟಿಗಳು ಹೋಗಿ ತತ್ವದೃಷ್ಟಿ ಆದ್ರೆ ಊರ್ಧ್ವಗತಿ ಅಷ್ಟೇ. ಓಕೆ. ಮುಂದೇನ್ ಮಾಡ್ತೀರಿ ನೋಡ್ರಿ. ಮಂಗಳಾರತಿ ಮಾಡ್ತೀರ, ಏನ್ ಮಾಡ್ತೀರಿ ಮಾಡ್ರಿ.
ಅದರಲ್ಲಿ ಏನೇನು ಕಂಟ್ರೋಲ್ ಮಾಡಬೇಕು ಅನ್ನೋದು ಕೂಡ ಅರ್ಥ ಗೊತ್ತಾಗ್ತದೆ ನಮ್ಗೆ. ಇದು ಎಲ್ಲ ಕದ್ದ ಅನವಶ್ಯಕವಾಗಾಯಿತು, ಇಂಥದ್ದು ಎಷ್ಟು ಅನವಶ್ಯಕ ಆಯ್ತು ಅನ್ನೋದು ಕೂಡ ತಮ್ದು ಏನು ಅಭಿಪ್ರಾಯಗಳನ್ನ ಸ್ವಲ್ಪ ಹೇಳ್ರಿ. ಅದು ಪುಸ್ತಕ ನೋಡ್ಕೊಂಡು ಬಿಟ್ಟಿದ್ದೇನೆ ಅದನ್ನ. ನಾನು ಮಾನಸಪುತ್ರ ಯಾಕೆ ಬಿಟ್ಟಿದ್ದೀವಿ ಅಂತಂದ್ರೆ ನಮ್ಮವ್ರು ಅಷ್ಟೇ ಇದ್ದೀವಿ, 18 ಜನ ಇದ್ದೀವಿ. ನೋಡ್ಕೊಂಡು ತಮ್ಮ ಅಭಿಪ್ರಾಯಗಳನ್ನ ವಿಚಾರ ಮಾಡ್ರಿ. ನಾಳೆ ಸಂಡೇ ದಿವಸ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಮಂಗಳಾಚರಣೆ ನಮ್ ಗೌರವ ಸಾರ್. ನಿತ್ಯಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ, ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ, ಶ್ರುತಿಸಿರದರ್ಥವ ಮತಿಯಲ್ಲಿ ನೆಲೆಸಿದ ಪತಿತ ಪಾವನನಿಗೆ, ಗತಿಗಾಣದ ನರ ಅಜ್ಞರಿಗರುವನ್ ತೋರಿದ ಧೀರನಿಗೆ, ಕುಟಿಲೋಕ್ತಿಗಳನ್ನು ಕಟುವಾಗಿ ಟೀಕಿಸಿ ಹಿತವನ್ನು ಬೋಧಿಪಗೆ, ಷಡ್ದರ್ಶನದ ಸಾರವ ಬೀರಿದ ಯುಕ್ತಿ ಪ್ರಕಾಶಕಗೆ, ಅಸ್ತಿತ್ವಗಲದ ಮತ್ತೊಂದಲ್ಲದ ತತ್ವವ ತಿಳುಪಿದವಗೆ, ವೃತ್ತಿ ಪ್ರಭಾಕರ ಕೃತಿಯನ್ನು ರಚಿಸಿದ ಪರತರ ಪಂಡಿತಗೆ, ವಿಚಾರ ಸಾಗರ ಕರುಣಿಸಿ ಪರಿಭವ ಬಾಧೆಯ ಕೆಡಿಸಿದವಗೆ, ಅಚಲಾದ್ವಯ ನಿಜ ನಿರುಪಮ ನಿರ್ಗುಣ ಪರಮಾಚಾರ್ಯರಿಗೆ, ಪರಮದಯಾನಿಧಿ ದಾದು ಗುರುವಿನ ಬೋಧಾಮೃತ ಸುತಗೆ, ವರಪ್ರಣವಾತ್ಮಕ ನಿಗಮಾತೀತಗೆ, ನಿಶ್ಚಲದಾಸರಿಗೆ, ನಿಶ್ಚಲದಾಸರ ಕೃತಿಯನ್ನು ರಚಿಸಿದ ಗುರು ಶಿವಾನಂದರಿಗೆ, ನಿಶ್ಚಿಂತವಾಗಿ ನಿಜವನ್ನು ಹೊಂದಿದ ಗುರುನಾಥ ನಿಮ್ಮಡಿಗೆ, ನಿಜಾನಂದ ಜ್ಯೋತಿ ನಿಜವಾಗಿ ಬೆಳೆಸಿ ನಿಶ್ಚಲದಾಸರಿಗೆ, ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ, ಪರಮ ಸದ್ಗುರುವರರಿಗೆ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು. ಓಂ ಪೂಜ್ಯಾಯ ಸಾಧು ನಿಶ್ಚಲದಾಸಾಯ ಸನಾತನ ಧರ್ಮ ಸಮನ್ವಯ ಜ್ಞಾನ ಭಾರತಿ ಸಾಹಿತ್ಯ ಸಾಮ್ರಾಟತಾಯ ಶ್ರೀ ವಿಚಾರ ಸಾಗರ ವೃತ್ತಿ ಪ್ರಭಾಕರಾದಿ ಪ್ರೌಢ ಪ್ರಕ್ರಿಯಾ ಸದ್ಗ್ರಂಥರ ಜಯಿತಾಯ ಪರಮಾನಂದ ಪ್ರಾಪ್ತಿ ರೂಪೇಣ ಸರ್ವ ದುಃಖ ನಿವೃತ್ತಿ ರೂಪೇಣ ಸತ್ಯ ಮೋಕ್ಷ ಮಾರ್ಗ ಪ್ರದರ್ಶಕಾಯ ಶುದ್ಧ ಬ್ರಹ್ಮ ಜ್ಞಾನ ಪ್ರದಾಯಕ ಪರಮ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮೋ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪಾತ್ಮ ಚೇತನದ ಉತ್ಮಲ ವಾಸನೆ ನಮೋ ನಮಃ. ಪೂಜ್ಯರ ಪಾದಾರವಿಂದದಲ್ಲಿ ಶರಣು ಶರಣಾರ್ಥಿ. ಓಂ ನಮಃ ಶಿವಾಯ. ಓಂ ನಮಃ. ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಓಂ ನಮಃ. ಎಲ್ಲ ಶುದ್ಧ ಬ್ರಹ್ಮರಿಗೆ ಶರಣ ಶರಣಾರ್ಥಿ. ಎಲ್ಲ ಪರಮ ಪೂಜ್ಯರ ಪಾದಕಮಲಗಳಿಗೆ ಶರಣ ಸಮರ್ಪಣೆ. ಓಂ ನಮಃ ಶಿವಾಯ. ಎಲ್ಲ ಗುರುಗಳಿಗೂ ಶರಣ ಶರಣಾರ್ಥಿ.